ಮಾತ್ ಗಮನ ಇಟ್ಕೊಳ್ಳಿ. 2030 ಯಾರು ಕೂಡ ಸಾಯ್ಬೇಡಿ, ಎಲ್ಲರೂ ಬದುಕಿರ್ಬೇಕು ಒಂದು ಮೂವಿ ನೋಡಕ್ಕೆ. ಅದು ಶಿಂಜುಕು ಶೋಡೌನ್ ಆರ್ ಗೋಜೋ ಸಾತುರೋ ವರ್ಸಸ್ ರ್ಯೂಮನ್ ಸುಕುನಾ. ಈ ಫೈಟ್ ನೋಡಕ್ಕಿಂತ ಮುಂಚೆ ನಾನೇನಾದ್ರೂ ಸಾತ್ರೋ ಐ ವಿಲ್ ಕಮ್ ಬ್ಯಾಕ್ ಫ್ರಮ್ ಹೆಲ್ ಟು ವಾಚ್ ದಿಸ್ ಮಾಸ್ಟರ್ ಪೀಸ್. ಅರ್ಥ ಮಾಡ್ಕೊಳ್ತಿದ್ರೆ ಇದ್ರ ಹೈಪ್ ಯಾವ ಲೆವೆಲ್ ಗಿದೆ. ಫೈಟ್ ಬರಕ್ಕೆ ಇನ್ನು 3-4 ವರ್ಷ ಬೇಕು. ಆದ್ರೆ ಜನಗಳು ಈ ಫೈಟ್ ನೋಡಕ್ ನಿಜವಾಗ್ಲೂ ಈಗಲೇ ತಿಕ್ಲಾಗೋಗಿದ್ದಾರೆ. ಜನಗಳು ಬರೀ ಒಂದು ಮಾಮೂಲಿ ಅನಿಮೆ ಫೈಟ್ ನೋಡಕ್ ವೇಟ್ ಮಾಡ್ತಿಲ್ಲ, ಅವರೊಂದು ಹಿಸ್ಟ್ರಿ ಕ್ರಿಯೇಟ್ ಆಗೋದ್ ನೋಡಕ್ ವೇಟ್ ಮಾಡ್ತಿದ್ದಾರೆ. ಒಂದ್ ಕಡೆ ಎಲ್ಲಾರ ಫೇವರೇಟ್ ಮಾಡರ್ನ್ ಎರಾ ಓರಾಮೆ ಥ್ರೂ ಔಟ್ ದ ಹೆವನ್ ಟು ಅರ್ತ್ ಈಸ್ ಆನರ್ಡ್ ಒನ್ ಸ್ಟ್ರಾಂಗೆಸ್ಟ್ ಒನ್ ಗೋಜೋ ಸಾತ್ರೋ. ಅವನ್ ಆಪೋಸಿಟ್ ಟು ದ ಕಿಂಗ್. ಅವನಿಗೆ ಇಂಟ್ರೊಡಕ್ಷನ್ ಬೇಡ. ಪ್ಯೂರ್ ಇವಿಲ್, ಪ್ಯೂರ್ ಫಿಯರ್, ಪ್ಯೂರ್ ಡಿಸ್ಟ್ರಕ್ಷನ್. ಅವನ್ ಮುಖದಲ್ಲಿ ಸದಾ ನಗು ಇದ್ದೇ ಇರುತ್ತೆ. ಕಿಂಗ್ ಆಫ್ ಕರ್ಸಸ್ ರ್ಯೂಮನ್ ಸುಕುನಾ. ಇದು ಬರೀ ನೀವು ನೋಡೋ ಮಾಮೂಲಿ ಹೀರೋ ವರ್ಸಸ್ ವಿಲನ್ ಫೈಟ್ ಅಲ್ಲ, ಇದು ಗಾಡ್ ವರ್ಸಸ್ ಡಿಸಾಸ್ಟರ್ ಫೈಟ್. ಇದ್ರಲ್ಲಂತೂ ಮಪ್ಪ ಅನಿಮೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಡೊಮೈನ್ ಕ್ಲಾಶ್, ಹ್ಯಾಂಡ್ ಟು ಹ್ಯಾಂಡ್ ಫೈಟ್ಸ್, ಟೆಕ್ನಿಕ್ಸ್, ಸೌಂಡ್ ಟ್ರ್ಯಾಕ್ಸ್, ಇನ್ಫಿನೈಟ್ ವಾಯ್ಡ್, ಮ್ಯಾಲೆವೆಂಟ್ ಸ್ಟ್ರೈನ್. ಬ್ರೋ ದಿಸ್ ಇಸ್ ನಾಟ್ ನಾರ್ಮಲ್. ಈಗಲೂ ಬರೀ ನೀವು ಯೂಟ್ಯೂಬ್ ಅಲ್ಲಿ ಖಾಲಿ ಮಾಂಗಾ ಪ್ಯಾನಲ್ಸ್ ಇಂದ ಮಾಡಿರೋ ಫೈಟ್, ಇವನ್ ಅದು ಅನಿಮೇಟು ಆಗಿಲ್ಲ, ಬರೀ ಮಾಂಗಾ ಕ್ಯಾರೆಕ್ಟರ್ಸ್ ನ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಫೈಟ್ ಮಾಡಿಸ್ತಿರೋದು. ಅದ್ರ ವ್ಯೂಸ್ ಏನಾದ್ರು ನೀವು ನೋಡ್ಬಿಟ್ರೆ ನಿಜವಾಗ್ಲೂ ದಂಗಾಗ ಹೋಗ್ತೀರ. ಅಲ್ಲೇ ನಂಗೆ ಗೊತ್ತಿಲ್ಲ ಒಂದು ಆನಿಮೆ ಫೈಟ್ ಗೆ ಇಷ್ಟೊಂದು ಹೈಪ್. ಇವನ್ ಅದ್ ಇನ್ನು ಬರಕ್ 3-4 ವರ್ಷ ಬೇಕು. ಕ್ರೇಜಿ ಬ್ರೋ. ಇನ್ನು 10-20 ವರ್ಷ ಆದ್ರೂ ಈ ಲೆವೆಲ್ ಗೆ ಗ್ಲೋಬಲ್ ಹೈಪ್ ಟಚ್ ಮಾಡಕ್ಕೆ ಯಾವ ಆನಿಮೆಗೂ ಸಾಧ್ಯ ಆಗಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಇವತ್ ನಾವು ತಂದಿದೀವಿ ಗೋಜೋ ವರ್ಸಸ್ ಸುಕುನಾ ಫುಲ್ ಫೈಟ್. ಮಾಂಗಾದಲ್ಲಿ ಆಗಿರೋದು ಸ್ಟಾರ್ಟಿಂಗ್ ಟು ಎಂಡ್. ದಿಸ್ ಇಸ್ ನಾಟ್ ಅ ಫೈಟ್, ದಿಸ್ ಇಸ್ ಜನರೇಷನಲ್ ಇವೆಂಟ್. ಸೊ ಇದಕ್ಕಿಂತ ಮುಂಚೆ ಯಾರ ನನ್ನ ಹಳೆ ಪಾರ್ಟ್ ನೋಡಿದ್ರೆ ಪ್ಲೀಸ್ ಗೋ ಚೆಕ್ ಇಟ್ ಔಟ್. ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನಿಮಗೆ ಗೋಜೋ ಅಂಡ್ ಸುಕುನಾ ಬಗ್ಗೆ ಒಂಚೂರು ಇಂಟ್ರೋ ಕೊಡ್ತೀನಿ, 2 ಮಾತಷ್ಟೇ. ಸುಕುನಾ ಒಬ್ಬ ಇಮೋರ್ಟಲ್ ಕರ್ಸ್ ಯೂಸರ್, ಜಸ್ಟ್ ಲೈಕ್ ಕೆಂಜಕೋ. ಅವ್ನು ಹೇಗೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ತನ್ನ ಬ್ರೈನ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಬದುಕಬಹುದು, ಅದೇ ತರ ಸುಕುನಾನು ಕೂಡ ತನ್ನ ಫಿಂಗರ್ಸ್ ಇಂದ ಬದುಕ್ತಾನೆ. ಫಸ್ಟ್ ಸುಕುನಾ ಇದನ್ನು ಯುಜಿ ಬಾಡಿ ಒಳಗಿದ್ದ, ಬಟ್ ಕಲ್ಲಿಂಗ್ ಗೇಮ್ ಅಲ್ಲಿ ಅವನು ಎಂಚೈನ್ ಅಂತ ಹೇಳ್ಬಿಟ್ಟು ಮೆಗುಮಿ ಬಾಡಿ ಒಳಗೆ ಶಿಫ್ಟ್ ಆದ ಫೋರ್ಸ್ಫುಲಿ. ಸುಕುನಾ ಇದನ್ನು ಮೆಗುಮಿ ಬಾಡಿ ಒಳಗೆ ಯಾಕೆ ಹೋದ? ಬಿಕಾಸ್ ಆಫ್ ಹಿಸ್ ಟೆಕ್ನಿಕ್. ನೆಕ್ಸ್ಟ್ ಅವರ್ ಗೋಜೋ ಹತ್ರ ಬಂದ್ರೆ, ಗೋಜೋ ಇಸ್ ಗೋಜೋ. ಸೀಸನ್ 2 ನ ಸೀಲ್ ಆಗಿದ್ದೆ, ಈಗ ಅನ್ಸೀಲ್ ಆಗಿದ್ದಾನೆ. ಸೊ ವಿಡಿಯೋ ಈಗ ಸ್ಟಾರ್ಟ್ ಇಲ್ಲಿಂದ ಚಾಪ್ಟರ್ ಶುರು ಆಗುತ್ತೆ. ನಾವಿಲ್ಲಿ ಗೋಜೋ ಸ್ಟೂಡೆಂಟ್ಸ್ ಎಲ್ಲ ನೋಡ್ತೀವಿ. ಅವ್ರು ಇಲ್ಲಿ ಪ್ಲಾನ್ ಮಾಡ್ತಿದ್ರು ಗೋಜೋನ ಅನ್ಸೀಲ್ ಮಾಡಕ್ಕೆ ವಿತ್ ದ ಹೆಲ್ಪ್ ಆಫ್ ಏಂಜಲ್. ಅವ್ರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗೋಜೋನ ಅನ್ಸೀಲ್ ಮಾಡಕ್ಕೆ ಒಂದು ದೊಡ್ಡ ಫೀಲ್ಡ್ ಗೆ ಪ್ರೆಸೆಂಟ್ ರೇಮ್ ನ ತಗೊಂಡೋಗಿ ಮದ್ದಿಗೆ ಇಡ್ತಾರೆ. ಆಗ್ಲೇ ಏಂಜಲ್ ತನ್ನ ಪವರ್ ಯೂಸ್ ಮಾಡಿ ಜಾಕೋಬ್ಸ್ ಲ್ಯಾಡರ್ ಆಕಾಶದಲ್ಲಿ ಆ ಪವರ್ ಇಂದ ಡೈರೆಕ್ಟ್ ಹಿಟ್ ಹೊಡಿತಾರೆ. ಇಂಪ್ಯಾಕ್ಟ್ ಸಖತ್ ದೊಡ್ಡದಿತ್ತು ಇಲ್ಲಿ. ನೆಕ್ಸ್ಟ್ ಇಲ್ಲಿ ತುಂಬಾ ಹೊಗೆ ಆಗುತ್ತೆ, ಎಲ್ಲರೂ ಹತ್ರ ಬಂದು ನೋಡ್ತಾರೆ. ಆದ್ರೆ ಅಲ್ಲಿ ಪ್ರೆಸೆಂಟ್ ರೇಮ್ ಇಲ್ವೇ ಇಲ್ಲ, ಅಂಡ್ ಆ ಗೋಜೋನು ಕೂಡ ಅಲ್ಲಿಲ್ಲ. ಇಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ, ಗೋಜೋ ಸತ್ತೋದ್ನ. ಆಮೇಲೆ ಅವರೆಲ್ಲ ಬ್ಲೇಮ್ ಮಾಡ್ತಾರೆ ಏಂಜಲ್, ನೀನೇನೋ ಮಾಡಿದ್ಯಾ. ಅದಕ್ಕೆ ಏಂಜಲ್ ಇಲ್ಲಿ ಹೇಳ್ತಾಳೆ ಅವನೇನೋ ಕೆಟ್ ಸ್ಪಿರಿಟ್ ಇರ್ಬೋದು. ಆಗ್ಲೇ ಅವರೆಲ್ಲ ಇಲ್ಲಿ ಏಂಜಲ್ ನ ಆಡ್ಕೊಳ್ತಿರ್ತಾರೆ. ಅದೇ ಟೈಮ್ ಇಲ್ಲಿ ಭೂಕಂಪ ಆಗುತ್ತೆ, ಗ್ರೌಂಡ್ ಶೇಕ್ ಆಗುತ್ತೆ ಅಲ್ಲೇ. ಆಗ್ಲೇ ನಾವ್ ಇಲ್ಲಿ ಕೆಂಜಕು ಹತ್ರ ಶಿಫ್ಟ್ ಆಗ್ತೀವಿ. ಇಲ್ಲಿ ಕೆಂಜಕು ರಿವೀಲ್ ಮಾಡ್ತಾನೆ, ಅಕಸ್ಮಾತ್ ಆಗಿ ಗೋಜೋ ಏನಾದ್ರು ಅನ್ಸೀಲ್ ಆದ್ರೆ ಅವ್ನ್ ಪ್ರಿಸನ್ ರೇಮ್ ನ ಯಾವ ತರ ಸೆಟ್ ಮಾಡಿದಾನಂದ್ರೆ, ಇಫ್ ಗೋಜೋ ಏನಾದ್ರು ಅನ್ಸೀಲ್ ಆದ್ರೂ ಅವ್ನು 8,000 ಮೀಟರ್ ಭೂಮಿ ಒಳಗ್ ಹೋಗ್ತಾನೆ, ಸಬ್ಡಕ್ಷನ್ ಝೋನಿಗೆ ಹೋಗ್ತಾನಲ್ಲಿ. ಅಂದ್ರೆ ಗೋಜೋ ಬಿ ಲೈಕ್ ಓ ಈ ತರ ಅನ್ಸಿಲ್ಲ ಆದ್ರೆ ಇಲ್ಲೆಲ್ಲ ಸ್ಟ್ರಕ್ ಆಗಿ ಹೋಗಿದೆ, ಆಕ್ಸಿಜನ್ ಇಲ್ಲ, ಯಾಕೆ ಇಷ್ಟು ಸ್ಪೇಸ್ ಇಲ್ವಲ್ಲ ಇಲ್ಲಿ. ಬಟ್ ವೈಟ್, ಕೆಂಜಕು ಇದು ಯಾರಿಗೆ ಹೇಳ್ತಿದ್ರೆ ಸುಕುನಾಗ ನಾ ಉರವಮೆ ಅವ್ನು ಹೇಳ್ತಿದ್ದಾನೆ ಗೋಜೋಗೆ. ಅವ್ನ್ ಮುಂದೆನೆ ನಿಂತಿದ್ದಾನೆ. ಅವನು ನೋಡಿ ಅವನಿಗೆ ನಿಜವಾಗ್ಲೂ 1% ಸ್ಕ್ರಾಚ್ ಆಗಿಲ್ಲ. ಕೆಂಜಕು ಬಿ ಲೈಕ್ ನಾನ್ ಇಷ್ಟೆಲ್ಲ ಮಾಡಿದ್ರು ವಾಟ್ಸ್ಆಪ್ ವಿತ್ ಯು, ಹೌ ಇಸ್ ದಿಸ್ ಪಾಸಿಬಲ್. ನೆಕ್ಸ್ಟ್ ಗೋಜೋ ಇಲ್ಲಿ ಕೆಂಜಕುನ ಒಂಚೂರು ರೋಸ್ಟ್ ಮಾಡ್ತಾನೆ. ಆಗ್ಲೇ ಗೋಜೋ ಇಲ್ಲಿ ಕೆಂಜಕುನ ಫ್ರೈ ಮಾಡ್ಬೇಕು, ಅಷ್ಟ್ರಲ್ಲಿ ಇಲ್ಲೊಂದು ಬ್ಲಾಸ್ಟ್ ಆಗುತ್ತೆ. ಆಗ್ಲೇ ನಾವಿಲ್ಲಿ ನೋಡ್ತೀವಿ ಸುಕುನಾ ವರ್ಸಸ್ ಗೋಜೋ ಕ್ಲಾಶ್. ಸುಕುನ ನೋಡಿ ಗೋಜೋ ಇಲ್ಲಿ ಹೇಳ್ತಾನೆ, ಮೆಗುವಿ ನಾನು ಹೋದಾಗ್ಲಿಂದ ಸಖತ್ ಚೇಂಜ್ ಆಗ್ಬಿಟ್ಟಿದ್ಯಾ. ಇಲ್ಲಿ ಗೋಜೋ ಪಾಪ ಹೆಂಗ್ ಅನಿಸ್ತಿರ್ಬಹುದು, ಈಗ ತಾನೇ ಅವನು ಅನ್ಸೀಲ್ ಆಗಿದ್ದಾನೆ. ಅಂಡ್ ಪ್ರೆಸೆಂಟ್ ಟೈಮ್ ನಲ್ಲಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಟೈಮ್ ಸಖತ್ ಡಿಫ್ರೆಂಟ್ ಆಗಿ ಓಡುತ್ತೆ. ಅಲ್ಲಿ ಕಂಟಿನ್ಯೂಸ್ ನಿಮ್ ಕರ್ಸಿಡ್ ಎನರ್ಜಿ ರಿಲೀಸ್ ಮಾಡ್ತಾನೆ ಇರ್ಬೋದು. ಗೋಜೋ ಹತ್ರ ಏನೋ ಅನ್ಲಿಮಿಟೆಡ್ ಕರ್ಸಿಡ್ ಎನರ್ಜಿ ಇದೆ. ಅವ್ನು 1 ಸೆಕೆಂಡ್ ಏನಾದ್ರು ಕರ್ಸಿಡ್ ಎನರ್ಜಿ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಅವ್ನು ಪೂರಾ ಮೆಂಟ್ಲ್ ಆಗಿ ಹೋಗ್ತಾನೆ ಅದ್ರೊಳಗೆ. ಆ ಪರಿಸ್ಥಿತಿಯಿಂದ ಈಗ ಎದ್ದು ಬಂದ್ಬಿಟ್ಟು 2,000 ಮೀಟರ್ ಒಳಗ್ ಭೂಮಿಯಿಂದ ಹೊಡ್ಕೊಂಡ್ ಆಚೆ ಬಂದು ಮುಂದೆ ಏನ್ ನೋಡ್ತಾನೆ ಅವನು, ಅವ್ನ ಫೇವ್ರೇಟ್ ಸ್ಟೂಡೆಂಟ್ ಮೆಗುಮಿ ಇನ್ನೊಬ್ರು ಪೊಸೆಷನ್ ಅಲ್ಲಿ ಇದ್ದಾನೆ. ಅದು ಒಬ್ಬ ಡೇಂಜರಸ್ ಕರ್ಸಿಡ್ ಸ್ಪಿರಿಟ್ ಜೊತೆ. ಇಲ್ಲಿ ಗೋಜೋ ಅವ್ನ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂತಾನೆ. ಅವ್ನಿಗೆ ಇದ್ ಲೆಕ್ಕ ಇಲ್ಲ. ಆಗ್ಲೇ ಸುಕುನ ಹೇಳ್ತಾನೆ, ನಾನ್ ನಿನಗೆ ಮುಂಚೆನೆ ಹೇಳಿದ್ದೆ, ನಾನ್ ಏನಾದ್ರೂ ಈ ಹುಡುಗನ್ ಬಾಡಿ ಟೇಕ್ ಓವರ್ ಮಾಡಿದೆ ಅಂದ್ರೆ ನನ್ನ ಫಸ್ಟ್ ಟಾರ್ಗೆಟ್ ನೀನೇ ಗೋಜೋ, ಈಗ ರೆಡಿ ಆಗು ಅದೇ ತಿನ್ನಕ್ಕೆ ಅಂತ ಹೇಳ್ತಾನೆ. ಬಟ್ ಗೋಜೋ ಇದನ್ನು ಸುಕುನನ ಡಿಬಂಕ್ ಮಾಡ್ತಾ ಹೇಳ್ತಾನೆ, ನೀನ್ ನನ್ನನ್ನು ಸೋಲಿಸ್ತೆ, ನೀನ್ ಯುಜಿ ಬಾಡಿ ಬಿಟ್ಟು ಓಡೋದು ರಣೇಡಿ, ನೀನು ನನ್ನನ್ನ ಸೋಲ್ಸೋದು, ವಾಟ್ ಅ ಜೋಕ್. ಆಗ್ಲೇ ಇದನ್ನ ನೋಡ್ಬಿಟ್ಟು ಉರವಮೆ ಟ್ರಿಗರ್ ಆಗಿ ಹೋಗ್ತಾಳೆ. ಅವಳು ಮಾಸ್ಟರ್ ಇಂತ ಇನ್ಸಲ್ಟ್, ಅವಳು ಅದನ್ನ ಕೇಳಕ್ ಆಗಲ್ಲ. ಅವಳಿದ್ದಳು ಗೋಜೋ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇಲ್ಲಿ. ಬಟ್ ಗೋಜೋ ಬಿ ಹೆಂಗ್ ಗೋಜೋ ಅವ್ನು 1 ಪಂಚ್ ಹೊಡೆದ್ಬಿಟ್ಟು ಉರವಮೆ ದೂರ ಕಳಿಸ್ತಾನೆ. ಅದಕ್ಕೆ ಹೇಳ್ತಾನೆ ಹೂ ದ ಹೆಲ್ ಆರ್ ಯು. ಅಲ್ಲಿ ಉರವಮೆ ಗೇಮ್ ಓವರ್. ನೆಕ್ಸ್ಟ್ ಗೋಜೋ ವರ್ಸಸ್ ಸುಕುನಾ ಬ್ಯಾಟಲ್ ಇಲ್ಲ ಆಗ್ಬೇಕು. ಆಗ್ಲೇ ಕೆಂಜಕು ಇದ್ದಾನೆ, ಅವ್ರ ಮಧ್ಯ ಬರ್ತಾನೆ. ಇಬ್ರು ಮಧ್ಯೆ ಸಂಧಾನ ಮಾಡಿಸಿ ಫೈಟ್ ಮಾಡಕ್ ಒಂದ್ ಡೇಟ್ ಕೊಡ್ತಾನೆ. ಅದು 24 ಡಿಸೆಂಬರ್. ಬಟ್ ಇದನ್ ಕೇಳ್ಬಿಟ್ಟು ಗೋಜೋ ರೋಸ್ಟ್ ಮಾಡಕ್ ಬಿಡಲ್ಲ. ಅದಕ್ಕೆ ಕೆಂಜಕು ಇಲ್ಲಿ ಇದ್ದಾನೆ ಹೇಳ್ತಾನೆ, ನೀನು ಕ್ರಿಸ್ಮಸ್ ಈವ್ ದಿನ ಸಾಯ್ಬೇಕಾ. ಅದಕ್ಕೆ ಗೋಜೋ ರೋಸ್ಟರ್ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ
ಒಂದೇ ಬಾಡಿ 2 ದಿನ ಸತ್ತ ಸರಿ ಆಗಲ್ಲ. ಅಂದ್ರೆ ಗೆತೋ ಇದನ್ನು ಫಸ್ಟ್ ಸತ್ತಿದ್ದು 24 ಡಿಸೆಂಬರ್. ಸೊ ಗೋಜನು ಇಲ್ಲಿ ಪ್ಲಾನ್ ಮಾಡ್ತಿದ್ದಾನೆ ಗೆತೋ ಟೇಕ್ ಓವರ್ ಮಾಡ್ಕೊಂಡಿರೋ ಕೆಂಜಕುನ ಅದೇ ಡೇಟ್ ಅಲ್ಲಿ ಹೊಡಿಯಕ್ಕೆ. ಅಲ್ಲ ಇವನು ನೋಡ್ಬಿಟ್ಟು ಈಗ ತಾನೆ ಅನ್ಸಿಲಾಗಿದ್ದಾನೆ ಅನ್ಸುತ್ತಾ. ನೆಕ್ಸ್ಟ್ ಗೋಜೋ ಕಾನ್ಫಿಡೆನ್ಸ್ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬಿಡ್ರಿ. ಕೆಂಜಕು ಇಲ್ಲಿ ಗೋಜೋ ಕೇಳ್ತಾನೆ ವುಡ್ ಯು ಲೂಸ್, ಅದಕ್ಕೆ ಗೋಜೋ ಇಲ್ಲಿ ಬ್ಯಾಡ್ ಆಸ್ ವೇ ನಲ್ಲಿ ಆನ್ಸರ್ ಕೊಡ್ತಾನೆ ಐ ವುಡ್ ವಿನ್. ನೆಕ್ಸ್ಟ್ ಇಬ್ರು ಇಲ್ಲಿ ಸಂಧಾನ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋಗ್ತಾರೆ. ಸುಕುನಾಗಿ ಇಲ್ಲಿ ಊರೊಮ್ಮೆ ಎದ್ದಾಳೆ, ಬಾಕಿ ಮಿಕ್ಕಿದ ಫಿಂಗರ್ಸ್ ಎಲ್ಲ ತಿನ್ನಿಸ್ತಾಳೆ. ಬಟ್ ಸುಕುನ 20th ಫಿಂಗರ್ ಸಿಕ್ಕಿಲ್ಲ ಅವಳಿಗೆ. ಸುಕುನ ಇಲ್ಲಿ ಅದ್ರ ಬಗ್ಗೆ ಟೆನ್ಷನ್ ತಗೊಳಲ್ಲ, ಯಾಕಂದ್ರೆ ಅವನಿಗೆ ಗೊತ್ತು ಗೋಜೋ ಹತ್ರನೇ 20th ಫಿಂಗರ್ ಇದೆ ಸುಕುನದು. ಅದನ್ನೇ ಯಾವ್ದೋ ಸೀಕ್ರೆಟ್ ಐಡಿಯಾದಲ್ಲಿ ಬಚ್ಚಿಕ್ಕಿದಾನೆ. ಬಟ್ ಸುಕುನ ಇಲ್ಲಿ ಗೋಜೋ ನೆಕ್ಸ್ಟ್ ಆಲ್ ಔಟ್ ಹೋಗ್ಲೇಬೇಕು, ಆಗ್ಲೇ ಅವನನ್ನು ಸೋಲ್ಸಕ್ ಆಗೋದು. ಸೊ ಸುಕುನ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಒಂದು ಶಿಂಬುಸ್ ನ ತಿಂತಾನೆ. ಬೇಸಿಕಲಿ ಅದು ಸುಕುನ 20th ಫಿಂಗರ್ ತರ ಕೆಲಸ ಮಾಡುತ್ತೆ. ಅದನ್ನ ತಿನ್ಬಿಟ್ಟು ಇಲ್ಲಿ ಸುಕುನ ಫುಲ್ ಪವರ್ ಅಲ್ಲಿ ಬರ್ತಾನೆ. ಸೊ ಇಲ್ಲಿ ಇಬ್ರು ಪ್ರಿಪೇರ್ ಆಗ್ತಿರ್ತಾರೆ ಅವ್ರವ್ರ ವೇ ನಲ್ಲಿ. ಸೊ ಇವ್ರಿಬ್ರು ಫೈಟ್ ನಿಜವಾಗ್ಲೂ ನಾರ್ಮಲ್ ಫೈಟ್ ಏನಲ್ಲ. ಅದನ್ನ ವರ್ಲ್ಡ್ ವೈಡ್ ಬ್ರಾಡ್ಕಾಸ್ಟ್ ಮಾಡಕ್ ಪ್ಲಾನ್ ಮಾಡ್ತಾಳೆ ಅವ್ರ ಸ್ಮ್ಯಾಶಬಲ್ JJK ಬ್ಯಾಡಿ ಮೇಮೆ. ಅವಳು ಲಿಟ್ರಲಿ ಆನ್ಲೈನ್ ಗ್ಯಾಮ್ಲಿಂಗ್ ಎಲ್ಲ ಮಾಡ್ತಾಳೆ. ಈ ಫೈಟ್ ಇಂದ ಚೆನ್ನಾಗಿ ದುಡಿಯಕ್ಕೆ ಇಲ್ಲಿ ಪ್ಲಾನ್ ಮಾಡ್ಕೊಳ್ತಿರ್ತಾಳೆ. ಐ ಮೀನ್ ಬಿಸ್ನೆಸ್ ವುಮೆನ್ ಮಾಡಬಹುದು. ಸೊ ಟೈಮ್ ಇಲ್ಲಿ ಕಳಿತು, ನಾವಿಲ್ಲಿ ಬರ್ತೀವಿ ಫೈಟ್ ಸ್ಟಾರ್ಟ್ ಆಗೋ ದಿನಕ್ಕೆ. ಗೋಜಾಗಿಲ್ಲಿ ಅವ್ರ ಸ್ಟೂಡೆಂಟ್ ಇದ್ರೆ ಸಖತ್ ಹುಮ್ಮಸ್ ಕೊಟ್ಬಿಟ್ಟು ಅವನು ಫೈಟ್ ಕಳಿಸ್ತಾರೆ. ಆಗ್ಲೇ ಇಲ್ಲಿ ಫೈಟ್ ಸ್ಟಾರ್ಟ್ ಆಗುತ್ತೆ. ದ ಸ್ಟ್ರಾಂಗೆಸ್ಟ್ ಸೋರ್ಸರರ್ ಇನ್ ಹಿಸ್ಟ್ರಿ ವರ್ಸಸ್ ದ ಸ್ಟ್ರಾಂಗೆಸ್ಟ್ ಸೋರ್ಸರರ್ಸ್ ಆಫ್ ಟುಡೇ. ಯುದ್ಧ ಇಲ್ಲಿ ಸ್ಟಾರ್ಟ್ ಆಯ್ತು. ಗೋಜೋ ಟೀಮ್ ಮೇಟ್ ಇದ್ದರು ಗೋಜೋ ಟೆಕ್ನಿಕ್ ನ 200% ಔಟ್ಪುಟ್ ಮಾಡ್ತಾರೆ. ಮಂತ್ರ ಹೇಳ್ಬಿಟ್ಟು ಒಂದು ರಿಚುವಲ್ ಮಾಡಿ ಗೋಜೋ ಡೈರೆಕ್ಟ್ ಇಲ್ಲಿ ತನ್ನ ಪವರ್ಫುಲ್ ಟೆಕ್ನಿಕ್ ಆಲ್ ಪರ್ಪಲ್ ನ ರಿಲೀಸ್ ಮಾಡಿ ಹೊಡಿತಾನೆ, ಒಂದು ಯುದ್ಧದ ಕಹಳೆ ತರ ಸುಕುನ ಮೇಲೆ. ಬಟ್ ಸುಕುನ ಇದ್ದಾನೆ, ಹಿ ಇಸ್ ಅ ಕಿಂಗ್. ಅವನು ಆ 200% ಹೋಲೋ ಪರ್ಪಲ್ ನ ತಡಿತಾನೆ. ಎಲ್ಲ ಅಲ್ಲ, ಬಟ್ ಅವನಿಗೆ ಏನು ಅಷ್ಟೊಂದು ಡ್ಯಾಮೇಜ್ ಏನಾಗಿರಲ್ಲ. ಸುಕುನ ಇಲ್ಲಿ ಆ ಡೈರೆಕ್ಟ್ ಹಿಟ್ ತಗೊಂಡ ಮೇಲೂ ಆರಾಮಾಗಿ ಇಲ್ಲಿ ನಿಲ್ತಾನೆ. ನೆಕ್ಸ್ಟ್ ಒಂದಷ್ಟು ಬ್ಯಾಡ್ ಆಸ್ ಪ್ಯಾನಲ್ಸ್ ಇವ್ರದು. ಇವ್ರಿಬ್ರು ಇಲ್ಲಿ ಒಬ್ರು ಇನ್ನೊಬ್ರು ರೋಸ್ಟ್ ಮಾಡ್ತಾರೆ. ಸುಕುನ ಇದ್ದನು ಗೋಜೋನ ನೇಮ್ಲೆಸ್ ಫಿಶ್ ಅಂತ ಹೇಳಿ ಕರೀತಾನೆ. ಬಟ್ ಗೋಜೋ ಇಲ್ಲಿ ಕನ್ಫರ್ಮ್ ಆಗಿ ಹೇಳ್ತಾನೆ, ನನಗೆ ಮೆಗುಬಿ ಬಾಡಿ ಮೇಲೆ ಅಟ್ಯಾಕ್ ಮಾಡಕ್ ನಾನು ಹೋಲ್ಡ್ ಬ್ಯಾಕ್ ಮಾಡಲ್ಲ, ಬಿಕಾಸ್ ಅವನು ಅವ್ರ ಅಪ್ಪನಂಗಿದ್ದಾನೆ. ನಿಮಗೆ ಗೊತ್ತು ಟೋಜಿದು ಮೆಗುಬಿದು ಮುಖ ಸೇಮ್ ಇದೆ, ಯಾಕಂದ್ರೆ ಅಪ್ಪ ಮಗ ಅವರು. ಗೋಜೋ ಇಲ್ಲಿ ಈ ಫೈಟ್ ಅಲ್ಲಿ ನಿಜವಾಗ್ಲೂ ಹೋಲ್ಡ್ ಬ್ಯಾಕ್ ಮಾಡಲ್ಲ. ಹಾಗೆ ನಡೆಯುತ್ತೆ. ಇವರಿಬ್ರು ನಡುವೆ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಸ್ಟಾರ್ಟ್ ಆಗುತ್ತೆ. ಅದು ಒನ್ ಸೈಡೆಡ್, ಯಾಕಂದ್ರೆ ಗೋಜೋ ಹತ್ರ ಇನ್ಫಿನಿಟಿ ಇದೆ, ಆದ್ರಿಂದ ಸುಕುನ ಟಚ್ ಮಾಡಕ್ ಆಗಲ್ಲ ಗೋಜೋ ಬಾಡಿನ. ಅದಕ್ಕೆ ಗೋಜೋ ಇದ್ದನು ಇದ್ರೆ ಅಡ್ವಾಂಟೇಜ್ ತಗೊಂಡು ಸುಕುನಾಗೆ ನಾಯಿ ಹೊಡೆದಂಗ್ ಹೊಡಿತಾನೆ. ಅವ್ರದ್ದು ಹಬ್ಬ ಮಾಡಿ ಊರ್ ಬಾಗ್ಲೆ ಮಾಡಾಕ್ತಾನಲ್ಲೇ. ಬಟ್ ಸುಕುನನು ಕಿಂಗ್ ಆಫ್ ಕರ್ಸಸ್ ಅವ್ನು ಡಿಸ್ಮ್ಯಾಂಟಲ್ ಹೊಡಿತಾನೆ ಗೋಜೋ ಮೇಲೆ. ಗೋಜೋ ಇಲ್ಲಿ ಆ ಅಟ್ಯಾಕ್ ಇಂದ ಡಾಡ್ಜ್ ಆಗ್ತಾನೆ. ಬಟ್ ಅವ್ನು ಹಿಂದೆ ನೋಡಿದಾಗ ಅವನಿಗೆ ಹಿಂದೆ ಇದು ಕಾಣಿಸುತ್ತೆ, ಒಂದು ಬಿಲ್ಡಿಂಗ್ ಲಿಟ್ರಲಿ ಮಧ್ಯದಲ್ಲಿ ತುಂಡಾಗೋಗಿದೆ. ಅಲ್ಲಿ ಆಫ್ ಅವ್ರು ಲಿಟ್ರಲಿ ಆ ಬೀಳ್ತಿರೋ ಬಿಲ್ಡಿಂಗ್ ಒಳಗೋಗಿ ಫೈಟ್ ಮಾಡ್ತಾರೆ. ನೆಕ್ಸ್ಟ್ ಬಿಲ್ಡಿಂಗ್ ಬೀಳುತ್ತೆ. ಇವರಿಬ್ರು ಬ್ಯಾಡ್ ಆಸ್ ವೇ ನಲ್ಲಿ ಎಂಟ್ರಿ ಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ಎಲ್ಲಾ ಬ್ರಾಡ್ಕಾಸ್ಟ್ ನೋಡ್ತಿರೋರೆಲ್ಲ ಫುಲ್ ಶಾಕು, ಬಿಕಾಸ್ ಸುಕುನ ಇದ್ದನು ಗೋಜನ ಈಗ ಟಚ್ ಮಾಡಬಹುದು ದ ಹೆಲ್ಪ್ ಆಫ್ ಡೊಮೈನ್ ಆಂಪ್ಲಿಫಿಕೇಶನ್. ಇದು ಸುಕುನ ಕಂಡಿಡಿದಿರೋ ಒಂದು ಹೊಸ ಟೆಕ್ನಿಕ್. ಇದು ಹೆಂಗ್ ವರ್ಕ್ ಮಾಡುತ್ತೆ ಅಂದ್ರೆ, ಸುಕುನ ಗೋಜೋ ಕಾಂಟ್ಯಾಕ್ಟ್ ಅಲ್ಲಿ ಏನಾದ್ರು ಬಂದ ಅಂದ್ರೆ ಅವ್ನು ಏನ್ ಟೆಕ್ನಿಕ್ ಯೂಸ್ ಮಾಡ್ತಿರ್ತಾನೋ ಅದು ನಲಿಫೈ ಆಗುತ್ತೆ. ಸುಕುನ ಟಚ್ ಮಾಡಿದ ಕೂಡಲೇ OP ಪವರ್ ಅನ್ಸುತ್ತೆ ಅಲ್ವಾ. ಬಟ್ ಈ ಪವರ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಆ ಟೈಮ್ ಅಲ್ಲಿ ಸುಕುನ ಇದ್ದನು ಯಾವುದೇ ಬೇರೆ ಟೆಕ್ನಿಕ್ ನ ಯೂಸ್ ಮಾಡಕ್ ಆಗಲ್ಲ. ಅಂದ್ರೆ ಕ್ಲೀವ್ ಡಿಸ್ಮೆಂಟಲ್ ಹೊಡಿಯಕ್ ಆಗಲ್ಲ ಆ ಟೈಮ್ ನಲ್ಲಿ. ಇದೇ ಡ್ರಾಬ್ಯಾಕ್ ಈ ಪವರ್ದು. ಇಲ್ಲಿ ಇಬ್ರ ಹತ್ರನು ಹೈ ಅಮೌಂಟ್ ಆಫ್ ಕರ್ಸೆಡ್ ಎನರ್ಜಿ, ಕರ್ಸೆಡ್ ಟೆಕ್ನಿಕ್ ಇವೆ. ಸೊ ಇಬ್ರು ಇಲ್ಲಿ ಸುಸ್ತಂತೂ ಆಗದೇ ಇಲ್ಲ, ಅವ್ರ ಎನರ್ಜಿನೂ ಕೂಡ ಖಾಲಿ ಆಗಲ್ಲ. ಸೊ ಇಲ್ಲಿ ಫೈಟ್ ನಡೀತಾನೆ ಇರುತ್ತೆ. ಅಂಡ್ ಫೈನಲಿ ಎಲ್ಲರೂ ವೇಟ್ ಮಾಡ್ತಿದ್ದ ಟೈಮ್ ಹತ್ರ ಬರುತ್ತೆ. ಅವ್ರಿಬ್ರು ಯೂಸ್ ಮಾಡ್ತಾರೆ ಡೊಮೈನ್ ಎಕ್ಸ್ಪೆನ್ಷನ್. ಆದ್ರೆ ಸರ್ಪ್ರೈಸಿಂಗ್ಲಿ ಇಬ್ರು ಡೊಮೈನ್ ಇಲ್ಲಿ ಈವೆನ್ಲಿ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಆಟ ಇರೋದು ಯಾರ್ ಡೊಮೈನ್ ಮೊದಲು ಹೊಡೆದೋಗುತ್ತೋ ಅವನು ಲೂಸರ್. ಸೊ ಇಲ್ಲಿ ಸುಕುನ ಡೊಮೈನ್ ಮೆಲವೆಂಟ್ ಸ್ಟ್ರೈನ್ ನ ರೇಂಜ್ ಸಖತ್ ದೊಡ್ಡದಿದೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ, ಗೋಜೋ ಡೊಮೈನ್ ನ ಆಚೆಯಿಂದ ಪ್ರೆಷರ್ ಹಾಕ್ಬಿಟ್ಟು ಗೋಜೋ ಡೊಮೈನ್ ನಿಜವಾಗ್ಲೂ ಚೂರ್ ಮಾಡಾಗುತ್ತೆ. ಸೊ ಇಲ್ಲಿ ಮೆಲವೆಂಟ್ ಸ್ಟ್ರೈನ್ ವಿನ್ ಆಗುತ್ತೆ. ಅಂಡ್ ಸುಕುನ ವಿತ್ ಇಸ್ ಮ್ಯಾನ್ ಆ ಸ್ಮೈಲ್ ಗೋಜೋಗೆ ಕತ್ ಕಡಿತಾನಲ್ಲೇ. ನೆಕ್ಸ್ಟ್ ಇಲ್ಲಿ ಸುಕುನ ಇದನ್ನು ಗೋಜೋ ಮೇಲೆ ಎಷ್ಟೊಂದು ಡೆಡ್ಲಿ ಸ್ಲಾಶ್ ಹೊಡಿತಾನಂದ್ರೆ, ಗೋಜೋ ಫುಲ್ ಬಾಡಿ ಪಾರ್ಟ್ ಇಂದ ಬರೀ ರಕ್ತನೇ ಬರ್ತಿರುತ್ತೆ. ಅವನ್ ರಕ್ತದಿಂದ ಮುಳುಗೋಗಿರ್ತಾನ ಪೂರಾ. ಸೊ ಇಲ್ಲಿ ಕರ್ಸಿಡ್ ಎನರ್ಜಿ ಬರ್ನ್ಔಟ್ ಇಂದ ಗೋಜೋ ಇದ್ದನು ತನ್ನ ಪವರ್ ಯೂಸ್ ಮಾಡಕ್ ಆಗಲ್ಲ. ನೋಡಿ, ಡೊಮೈನ್ ಓಪನ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿದಾಗ ಸ್ವಲ್ಪ ಹೊತ್ತಿನಲ್ಲಿ ಸೋರ್ಸರ್ಸ್ ಇದ್ದರು, ತನ್ನ ಪವರ್ ಟೆಕ್ನಿಕ್ ನ ಯೂಸ್ ಮಾಡಕ್ ಆಗಲ್ಲ. ಇವನ್ ಗೋಜೋನು ಕೂಡ. ಸೊ ಗೋಜೋದ್ ಇಲ್ಲಿ ಅನ್ಲಿಮಿಟೆಡ್ ವೈಡ್ ಕ್ಯಾನ್ಸಲ್ ಆಗಿದ್ರಿಂದ ಗೋಜೋ ಇಲ್ಲಿ ತನ್ನ ಟೆಕ್ನಿಕ್ ನ ಯೂಸ್ ಮಾಡಕ್ ಆಗಲ್ಲ. ಅವನ ಇಲ್ಲಿ ಕರ್ಸ್ ಬರ್ನ್ಔಟ್ ಅಲ್ಲಿ ಇದ್ದಾನೆ. ಸೊ ಗೋಜೋ ಇಲ್ಲಿ ಏನು ಮಾಡಕ್ ಆಗಲ್ಲ. ಬಟ್ ಸುಕುನ ಇದ್ದನು ಹ್ಯಾಂಡ್ ಟು ಹ್ಯಾಂಡ್ ಫೈಟಿಂಗ್ ಬರ್ತಾನೆ ಇಲ್ಲಿ ಗೋಜೋ ಮೇಲೆ. ಗೋಜೋ ಇಲ್ಲಿ ಸುಕುನ ಡೊಮೈನ್ ಒಳಗೆ ಇದ್ದಾನೆ. ಅವ್ನ್ ಸ್ಲಾಶಸ್ ತಿಂತಿದ್ದಾನೆ. ಅವ್ನ್ ಬಾಡಿ ಪೂರ ಬರೀ ಸ್ಲಾಶಸ್ ಅಲ್ಲೇ ಇದೆ. ಬಟ್ ಗೋಜೋ ಇಸ್ ಗೋಜೋ. ಅವ್ನ್ ಸುಕುನನ ಅವ್ನ್ ಡೊಮೈನ್ ಒಳಗೆ ಒಡೆದ್ ಚಟ್ನಿ ಮಾಡಾಕ್ತಾನಲ್ಲೇ. ಇಲ್ಲಿ ಗೋಜೋ ಇದ್ದನು ಸಿಂಪಲ್ ಡೊಮೈನ್ ಯೂಸ್ ಮಾಡ್ಬಿಟ್ಟು ಸ್ವಲ್ಪ ಟೈಮ್ ತಗೊಂತಿರ್ತಾನೆ ಹೀಲ್ ಮಾಡ್ಕೊಳಕ್ಕೆ ತನ್ನ ಬಾಡಿನ. ಬಟ್ 1 ಪಾಯಿಂಟ್ ವರೆಗೂ ಗೋಜೋ ಇಲ್ಲಿ ಹೀಲ್ ಆಗಲ್ಲ. ಎಲ್ಲ ಶಾಕ್ ಆಗ್ತದ್ರೆ ಗೋಜೋ ಇಲ್ಲಿ ಹೀಲ್ ಯಾಕೆ ಆಗ್ತಿಲ್ಲ. ಇಲ್ಲಿ ಸುಕುನ ಸ್ಲಾಶಸ್ ಬೀಳ್ತಿದ್ರು ಕೂಡ ಗೋಜೋ ತನ್ನ ತಾನು ಹೀಲ್ ಮಾಡ್ಕೊಳಲ್ಲ. ಸೊ ಇಲ್ಲಿ ಎಲ್ಲರಿಗೂ ಒಂದು ಕ್ವಶನ್ ಬರುತ್ತೆ, ಗೋಜೋ ಇಲ್ಲಿ ಸೋಲ್ತಾನ. ಆಗ್ಲೇ ಗೋಜೋ ಇದ್ದ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಮಾಡ್ತಾನೆ. ಅವ್ನ್ ಲಿಟ್ರಲಿ ಹೋಗಿ ಸುಕುನ ಸೊಂಟದ ಮೇಲೆ ಕುತ್ಕೊಂತಾನೆ ಬೇವೆ ಅಂತ ಹೇಳಿ.
ಆಗ್ಲೇ ಗೋಜೋ ಇಲ್ಲಿ ಸರ್ಪ್ರೈಸ್ ಅಂತ ಹೇಳಿ ರಿವರ್ಸಲ್ ರೆಡ್ ಹೊಡಿತಾನೆ. ಡೈರೆಕ್ಟ್ ಸುಕುನ ಮೇಲೆ ಸುಕುನಾಗೂ ಏಟ್ ಬಿತ್ತು. ಅವನು ಹೋಗಿ ಲಿಟ್ರಲಿ ಸ್ಟ್ರೈನಿಗೆ ಹೊಡೆದ. ಸುಕುನಾಗೂ ಡ್ಯಾಮೇಜ್ ಆಯ್ತು. ಸುಕುನ ಡೊಮೈನ್ ಕೂಡ ಹೊಡೆದೋಯ್ತು. ಬಟ್ ವೈಟ್, ಗೋಜೋ ಅವ್ನ್ ಟೆಕ್ನಿಕ್ ಇಲ್ಲಿ ಹೇಗೆ ಯೂಸ್ ಮಾಡ್ದ? ಆ ಸೀಕ್ರೆಟ್ ನು ಗೋಜೋನ ಇಲ್ಲಿ ರಿವೀಲ್ ಮಾಡ್ತಾನೆ. ಅವ್ನು ತನ್ನಂತಾನು ಹೀಲ್ ಮಾಡ್ಕೊಳ್ಳೋದನ್ನ ನಿಲ್ಸಿ ತನ್ನ ಕರ್ಸಿಟ್ ಟೆಕ್ನಿಕ್ ನ ಹೀಲ್ ಮಾಡ್ದ. ರಿವರ್ಸ್ ಕರ್ಸಿಟ್ ಟೆಕ್ನಿಕ್ ಇಂದ ಇಲ್ಲಿ ಗೋಜೋ ತನ್ನ ಬಾಡಿನ ಬಿಟ್ಬಿಟ್ಟು ತನ್ನ ಒಳಗಿರೋ ಕರ್ಸಿಟ್ ಟೆಕ್ನಿಕ್ ಬರ್ನ್ಔಟ್ ಏನಿತ್ತು ಅದನ್ನ ಹೀಲ್ ಮಾಡ್ದ. ಅಂಡ್ ಇದು ನೋಡ್ಬಿಟ್ಟು ಸುಕುನಾನು ಇಂಪ್ರೆಸ್ ಆಗ್ತಾನೆ. ವಾರೆ ಬೇಟೆ. ಅದಕ್ಕೆ ಅವನೇನ್ ಮಾಡ್ತಾನೆ ಅಂದ್ರೆ ನೆಕ್ಸ್ಟ್ ಡೊಮೈನ್ ಓಪನ್ ಮಾಡ್ಬಿಟ್ಟು ತನ್ನ ರೇಂಜ್ ನ ಇನ್ನೂ ದೊಡ್ಡದ್ ಮಾಡ್ತಾನೆ. ನೆಕ್ಸ್ಟ್ ಗೋಜೋನ್ ಇಲ್ಲಿ ಆಪೋಸಿಟ್ ಆಗಿ ತನ್ನ ಡೊಮೈನ್ ಓಪನ್ ಮಾಡ್ದ. ಯೂಶುವಲಿ ಯಾವ್ದೇ ಡೊಮೈನ್ ಆದ್ರೂ ಡೊಮೈನ್ ಬೇರೆ ಇರುತ್ತಲ್ಲ ಅದು ವೀಕ್ ಇರುತ್ತೆ, ಒಳಗ್ಲಿಂದ ಸ್ಟ್ರಾಂಗ್ ಇರುತ್ತೆ. ಬಟ್ ಗೋಜೋ ಇಲ್ಲಿ ತಲೆ ಓಡಿಸ್ಬಿಟ್ಟು ಅದನ್ನ ಉಲ್ಟಾ ಮಾಡ್ತಾನೆ. ನೆಕ್ಸ್ಟ್ ಇವ್ರದೊಂಚೂರು ಹ್ಯಾಂಡ್ ಟು ಹ್ಯಾಂಡ್ ಫೈಟ್. ಸುಕುನ ಅಂಡ್ ಗೋಜೋ ಡೊಮೈನ್ ಈಗ್ಲೂ ಕೂಡ ಸೇಮ್ ಲೆವೆಲ್ ಅಲ್ಲಿ ಇದೆ. ನೆಕ್ಸ್ಟ್ ಸುಕುನಾನು ಇಲ್ಲಿ ಪ್ಲೇಯರ್, ಅವನು ಕೂಡ ತನ್ನ ಡೊಮೈನ್ ರೂಲ್ಸ್ ನ ಚೇಂಜ್ ಮಾಡ್ತಾನೆ ಸೇಮ್ ಗೋಜೋ ತರಾನೆ. ಸೊ ಇಲ್ಲಿ ಸುಕುನ ಗೋಜೋ ಡೊಮೈನ್ ಇಂದ ಸೇವ್ ಆಗಕ್ಕೆ ಅವ್ನ್ ಗೋಜೋ ಹಿಂದೆ ಬರ್ತಾನೆ. ನೆಕ್ಸ್ಟ್ ಸುಕುನ ಇಲ್ಲಿ ಸೆಕೆಂಡ್ ಟೈಮ್ ಗೋಜೋ ಡೊಮೈನ್ ನ ಒಡೆದಾಕ್ತಾನೆ ಆಚೆಯಿಂದ. ಲಿಟ್ರಲಿ ಈ ಫೈಟ್ ಅಲ್ಲಿ ನಿಜವಾಗಿ ಏನ್ ಬೇಕೋ ಅದೇ ಆಗ್ತಿದೆ. ತಿರ್ಗಾ ಇಲ್ಲಿ ಸುಕುನ ಸ್ಲಾಶಸ್ ಗೋಜೋಗ್ ಬೀಳ್ತವೆ. ಬಟ್ ಈ ಟೈಮ್ ಗೋಜೋ ಇದನ್ನು ಅಷ್ಟೇನ್ ಡ್ಯಾಮೇಜ್ ತಗೊಂಡಿಲ್ಲ. ಅವನಿಗೆ ಸ್ಲಾಶಸ್ ಬಿದ್ದಿವೆ ಬಟ್ ಅಷ್ಟೊಂದು ಡ್ಯಾಮೇಜ್ ಏನ್ ಆಗಿಲ್ಲ. ಅವನಿಗೆ ಬೇಗ ಹೀಲ್ ಆದ. ಬಿಕಾಸ್ ಅವನಿಗೆ ಯೂಸ್ ಮಾಡ್ತಿದ್ದಾನೆ ಫಾಲಿಂಗ್ ಬ್ಲಾಸಮ್ ಎಮೋಷನ್. ಇದ್ರಿಂದ ಬಾಡಿ ಯಾವುದೇ ಫಿಸಿಕಲ್ ಡ್ಯಾಮೇಜ್ ನ ಹೀಲ್ ಮಾಡ್ಕೊಳ್ಳುತ್ತೆ. ಅದ್ ತಾನಿಗೆ ತಾನೇ ಸರಿ ಮಾಡ್ಕೊಳ್ಳುತ್ತೆ. ಅಷ್ಟೊಂದು ಪವರ್ಫುಲ್ ಟೆಕ್ನಿಕ್ ಅಲ್ಲ. ಬಟ್ ಗೋಜೋಗ್ ಇದೊಂದು ಸ್ವಲ್ಪ ಟೈಮ್ ಕೊಡುತ್ತಿಲ್ಲಿ. ಬಟ್ ಗೋಜೋ ಇದನ್ನ ಗಿವ್ ಅಪ್ ಮಾಡೋ ಕ್ಯಾಟಗರಿಯಲ್ಲಿ ಬರಲ್ಲ. ಅವ್ನು ಹೀಲ್ ಆಗಿದ್ ಕೂಡಲೇ ತಿರ್ಗಾ ಇಲ್ಲಿ ಡೊಮೈನ್ ಓಪನ್ ಮಾಡ್ತಾನೆ. ದಿಸ್ ಟೈಮ್ ದೇರ್ ಇಸ್ ಅವ್ನು ಡೊಮೈನ್ ಓಪನ್ ಮಾಡ್ತಾನೆ ಒಂದು ಬ್ಯಾಸ್ಕೆಟ್ ಬಾಲ್ ಸೈಜ್ ನಲ್ಲಿ. ಅವನಿಗೆ ಯಾಕೆ ಮಾಡ್ದ ಅಂದ್ರೆ ಡೊಮೈನ್ 100% ಹಿಟ್ಟಿಂಗ್ ಎಬಿಲಿಟಿ ಸುಕುನಾಗೆ ಬೀಳ್ಲಿ ಅಂತ. ಸೊ ಇಲ್ಲಿ ಆ ಬ್ಯಾಸ್ಕೆಟ್ ಬಾಲ್ ಡೊಮೈನ್ ಒಳಗೆ ಫೈಟ್ ಆಗುತ್ತೆ. ಕೊನೆಗೆ ಇಲ್ಲಿ ಸುಕುನ ತನ್ನ ಸ್ಲಾಶಸ್ ಇಂದ ಡೊಮೈನ್ ಹೊಡೆದ್ಬಿಟ್ಟು ಆಚೆ ಬರ್ತಾನೆ. ಇಬ್ರು ಆಚೆ ಬರ್ತಾರೆ. ಬಟ್ ಸರ್ಪ್ರೈಸ್ ಸುಕುನದು ಕೂಡ ಡೊಮೈನ್ ಒಳಗ್ ಒಡೆದೋಗಿದೆ. ಅಂಡ್ ಅವ್ನ ಎದೆ ಮೇಲೆ ನಿಜವಾಗ್ಲೂ ಹೋಲ್ ಆಗಿದೆ ಇಲ್ಲಿ. ಅಂದ್ರೆ ಗೋಜೋ ಒಳಗ್ ನಿಜವಾಗ್ಲೂ ಚೆನ್ನಾಗಿ ಚಚ್ಚದ. ಸೊ ಇಲ್ಲಿ ಇಬ್ರದ್ದು ಡೊಮೈನ್ ಒಡೆದೋಯ್ತು. ಇಬ್ರು ಕರ್ಸಿಡ್ ಎನರ್ಜಿ ಬರ್ನ್ಔಟ್ ಸ್ಟೇಜ್ ಅಲ್ಲಿ ಇದಾರೆ. ಇಬ್ರು ಈಗ ಅವ್ರವ್ರ ಟೆಕ್ನಿಕ್ ಯೂಸ್ ಮಾಡಕ್ ಆಗಲ್ಲ. ಡೊಮೈನ್ ಓಪನ್ ಆಗಿ ಒಡೆದೋಗಿದೆ. ಸೊ ಇಲ್ಲಿ ಸ್ಟಾರ್ಟ್ ಆಯ್ತು ಆಕ್ಷನ್ ಗೋಜೋದು. ಗೋಜೋ ನಿಜವಾಗ್ಲೂ ಸುಕುನನ್ನ ಕೆಚ್ಚದ ಸರಿಯಾಗಿ ಮಡಗ್ದ. ಸೊ ಸುಕುನಾನ್ ಇಲ್ಲಿ ಕಿಂಗ್ ಆಫ್ ಕರ್ಸಸ್. ಅವನು ಏನಾದ್ರು ಮಾಡ್ಬೇಕು. ಸುಕುನಾನ್ ಇಲ್ಲಿ ಸೇಮ್ ಗೋಜೋ ತರನೇ ತನ್ನ ಕರ್ಸಿಡ್ ಬರ್ನ್ಔಟ್ ನ ಹೀಲ್ ಮಾಡ್ಕೊಳ್ತಾನೆ. ಇಲ್ಲಿ ಸುಕುನ ಜುಜುಸು ಕರ್ಸಿಡ್ ಎನರ್ಜಿನ ಯಾವ ಲೆವೆಲ್ ಅರ್ಥ ಮಾಡ್ಕೊಂತಿದ್ದಾನೆ ಅಂದ್ರೆ ಅವ್ನು ಯಾವ್ದೇ ಟೆಕ್ನಿಕ್ ನ ಒಂದ್ ಸರಿ ನೋಡಿದ್ರೆ ಅದನ್ನ ಅದೇ ತರನೇ ಮಾಡ್ತಾನೆ. ಅಂದ್ರೆ ಸೇಮ್ ಕಕಾಶಿ ತರ ಕಾಪಿ ಮಾಡ್ತಾನಲ್ಲ, ಸುಕುನಾನು ಕೂಡ ಅದೇ ತರ ಕಾಪಿ ಮಾಡ್ಕೊಳ್ತಾನೆ ಬೇರೆ ಟೆಕ್ನಿಕ್ ಒಂದ್ ಸರಿ ನೋಡಿದ್ರೆ. ಸೊ ಇಲ್ಲಿ ಇಬ್ರು ಕೂಡ ತಿರ್ಗಾ ಹೀಲ್ ಆಗ್ಬಿಟ್ಟು 4 ಟೈಮ್ ಡೊಮೈನ್ ನ ಓಪನ್ ಮಾಡ್ತಾರೆ. ಇಬ್ರು ಕ್ಲಾಶ್ ಆಯ್ತು. ಅಗೇನ್ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಸ್ಟಾರ್ಟ್ ಆಗುತ್ತೆ. ಗೋಜೋ ಅದ್ರಲ್ಲಿ ಬಿಗಿ ಆಗಿದ್ದಾನೆ. ಅವ್ನು ಹೊಡೆದಾಡ್ದ ಆರಾಮಾಗಿ ಸುಕುನಾನ. ಬಟ್ ತಿರ್ಗಾ ಇಲ್ಲಿ ಇಬ್ರು ಡೊಮೈನ್ ಹೊಡೆದೋಯ್ತು. ನೆಕ್ಸ್ಟ್ ತಿರ್ಗಾ ಅವ್ರಲ್ಲಿ ಹೀಲ್ ಆಗ್ಬಿಟ್ಟು 5th ಟೈಮ್ ಡೊಮೈನ್ ಓಪನ್ ಮಾಡ್ತಾರೆ. ಒಂದ್ ಮಾತಿಲ್ಲಿ ಏನಾಗ್ತಿದೆ, ಇಲ್ಲಿ ಬರೀ ಡೊಮೈನ್ ಕ್ಲಾಶಸ್ ಅಷ್ಟೇ, ಬೇರೆ ಏನಾದ್ರು ಮಾಡಿ. ಸೊ ಇಲ್ಲಿ ಇವರಿಬ್ರು ಡೊಮೈನ್ ಕ್ಲಾಶ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಟೈಮ್ ಗೋಜೋ ಡೊಮೈನ್ 0.01 ಸೆಕೆಂಡ್ ಬೇಗ ಆಕ್ಟಿವೇಟ್ ಆಯ್ತು. ಸೊ ಇವರಿಬ್ರು ಫೈಟ್ 2 ನಿಮಿಷ 40 ಸೆಕೆಂಡ್ ವರೆಗೂ ಕಂಟಿನ್ಯೂಸ್ ಓಡ್ತಿರುತ್ತೆ ಡೊಮೈನ್ ಒಳಗೆ. ಸೊ ಈ 1 ಸೆಕೆಂಡ್ ಡಿಫರೆನ್ಸ್ ಗೋಜೋಗೆ ಇಲ್ಲಿ ಬೇಕಿತ್ತು. ಸುಕುನ ಇಲ್ಲಿ ಗೋಜೋನ ಅನ್ಲಿಮಿಟೆಡ್ ವೈಡ್ ಇಂದ ಹಿಟ್ ಆಗ್ತಾನೆ. ಅಂಡ್ ಅಗೈನ್ ಗೋಜೋ ಇದನ್ನು ಸುಕುನ ಎದೆ ಮೇಲೆ ಒಂದು ಪಂಚ್ ಹೊಡಿತಾನೆ. ಮತ್ತೆ ತಿರ್ಗಾ ಹೋಲೆ ಮಾಡಾಕ್ದ ಅಲ್ಲಿ ಡೋನಟ್ ಅಂತ ಯಾರು ಹೇಳ್ಬೇಡಿ. ಸೊ ಇದ್ರಿಂದ ಸ್ಟ್ರೈನು ಕೂಡ ಹೊಡೆದೋಯ್ತು. ಗೋಜೋ ಇದನ್ನು ಫುಲ್ ಕರ್ಸಿಡ್ ಎನರ್ಜಿನ ಒಟ್ಟಿಗೆ ಕೈ ಒಳಗ್ ಸೇರಿಸ್ಬಿಟ್ಟು ಸುಕುನ ಗೇಮ್ ಓವರ್ ಮಾಡಬೇಕು ಅಂತೇಳಿ ಪೂರ್ತಿ ಏರ್ ಅಲ್ಲಿ ಪಂಚ್ ಹೊಡಿಯಕ್ ಹೋಗ್ತಿರ್ತಾನೆ. ಆಗ್ಲೇ ಸುಕುನ ಇದನ್ನು ಬೆಸ್ಟ್ ಕಾರ್ಡ್ ತೆಗೆದು ಎಸಿತಾನೆ. ಈ ಸಮಾಡ್ ಮೊಹರೋಗ ಬಂದಿದ್ ಕೂಡಲೇ ಗೋಜೋ ಅನ್ಲಿಮಿಟೆಡ್ ವೈಡ್ ಇಲ್ಲಿ ಹೊಡೆದಾಕ್ತಾನ ಅವನು. ಅಂಡ್ ಇದು ನೋಡ್ಬಿಟ್ಟು ಗೋಜೋನು ಕೂಡ ಸರ್ಪ್ರೈಸ್ ಆಗ್ತಾನೆ. ಹೊಡೆದ ಮೊಹರೋಗ ಈಗ ಬಂದ್ಬಿಟ್ಟು ನಂದು ಅನ್ಲಿಮಿಟೆಡ್ ವೈಡ್ ಹೊಡೆದಾಕದ್ನ. ಅಂಡ್ ಇನ್ನೊಂದು ವಿಷಯ ನೋಡ್ಬಿಟ್ಟು ಗೋಜೋ ಇಲ್ಲಿ ಇನ್ನೂ ಜಾಸ್ತಿ ಸರ್ಪ್ರೈಸ್ ಆಗ್ತಾನೆ. ಅದು ಸುಕುನ ಸರಿಯಾಗಿದ್ದಾನೆ. ಅವ್ನು ಅನ್ಲಿಮಿಟೆಡ್ ವೈಡ್ ಇಂದ ಹಿಟ್ ಆದ್ರೂ ಕೂಡ ಆಗ್ಲೇ ಇಲ್ಲಿ ಗೋಜೋಗೂ ಅರ್ಥ ಆಗುತ್ತೆ, ನಮಗೂ ರಿವೀಲ್ ಆಗುತ್ತೆ. ಗೋಜೋ ಅನ್ಲಿಮಿಟೆಡ್ ವೈಡ್ ಏನಿತ್ತು ಅದು ಸುಕುನಾಗೆ ಹಿಟ್ ಆಗಿಲ್ಲ. ಅಂದ್ರೆ ಅದು ಯಾರಿಗೆ ಹಿಟ್ ಆಯ್ತು, ಅದು ಹಿಟ್ ಆಯ್ತು ಮೆಗುಮಿ ಸೋಲಿಗೆ. ಸುಕುನ ನಿಜವಾಗ್ಲೂ ಎಷ್ಟು ಕಳಪೆ ಆಟ ಆಡ್ದ ಅಂದ್ರೆ ಅವ್ನು ಗೋಜೋ ಫೈಟ್ ಸ್ಟಾರ್ಟ್ ಆದಾಗ್ಲಿಂದ ಅನ್ಲಿಮಿಟೆಡ್ ವೈಡ್ ಇಲ್ಲಿ ಕ್ಯಾನ್ಸಲ್ ಆಗಿರ್ಲೇ ಇರ್ಲಿಲ್ಲ. ಅದೆಲ್ಲ ಡೊಮೈನ್ ಅನ್ಲಿಮಿಟೆಡ್ ವೈಡ್ ಏನಿತ್ತು ಅದು ಪೂರ ಮೆಗುಮಿ ಮೇಲೆ ಬಿದ್ದಿದೆ. ಅವ್ನ್ ಸೋಲಿಗೆ ಎಫೆಕ್ಟ್ ಆಗಿದೆ ಪಾಪ. ಸುಕುನಾಗೆ 1% ಆಗಿಲ್ಲ. ಐ ಗಾಟ್ ಅ ಸೇ ಸುಕುನ ಇಸ್ ಬ್ರಿಲಿಯಂಟ್. ನೆಕ್ಸ್ಟ್ ಇಲ್ಲಿ ಸುಕುನ ಹೇಳ್ತಾನೆ, ನೀನೇನಾದ್ರೂ ಗಲೀಜು ಕಳಪೆ ಎಂತದೇ ಟ್ರಿಕ್ಸ್ ಯೂಸ್ ಮಾಡು, ನಾನೇನಾದ್ರೂ ಈಗ ಡೊಮೈನ್ ಓಪನ್ ಮಾಡಿದೆ ಅಂದ್ರೆ ನಿನ್ನ ಮೊಹರೋಗನು ಸೇವ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ನಿನ್ನು ಅಡಾಪ್ಟ್ ಆಗಿಲ್ಲ. ಅದಕ್ಕೆ ಸುಕುನ ಇದನ್ನು ಚಿಲ್ ಆಗಿ ಹೇಳ್ತಾನೆ, ಮಾಡಪ್ಪ ನೋಡೋಣ ಅಂತವ. ನೆಕ್ಸ್ಟ್ ಇಲ್ಲಿ ಗೋಜೋ ಇದನ್ನು ತನ್ನ ಡೊಮೈನ್ ಓಪನ್ ಮಾಡಕ್ ಹೋಗ್ತಾನೆ. ಬಟ್ ಸರ್ಪ್ರೈಸ್ ಆಗಿ ಬಾಯಿ ಮೂಗಲೆಲ್ಲ ರಕ್ತ ಬರುತ್ತೆ. ಇಷ್ಟೆಲ್ಲ ಕರ್ಸರ್ ಟೆಕ್ನಿಕ್, ರಿವರ್ಸ್ ಕರ್ಸರ್ ಟೆಕ್ನಿಕ್, ಡೊಮೈನ್ ಕ್ಲಾಶಸ್, ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಯೂಸ್ ಮಾಡಿದ ಮೇಲೆ ಗೋಜೋ ಇಲ್ಲಿ ಅವ್ನ್ ಲಿಮಿಟ್ ಬಂದಿದ್ದಾನೆ. ಅವ್ನ್ ಮಂಡಿಯೂರ್ ಅಲ್ಲೇ ಕುತ್ಕೊಂತಾನೆ. ಇಲ್ಲಿ ಸುಕುನ ಇದನ್ನು ಗೋಜೋನ
ಸರಿಯಾಗಿ ಆಡ್ಕೊಳ್ತಾನೆ. ನೀನೊಂದು ಕಸ ಅಷ್ಟೇ, ನಮ್ ಕಾಲದಲ್ಲಿ ಏನಾದ್ರೂ ನೀನ್ ಹುಟ್ಟಿದ್ರೆ ನಿನ್ನ ಯಾರು ಸ್ಟ್ರಾಂಗೆಸ್ಟ್ ಸೋರ್ಸರ್ ಅಂತ ಹೇಳಿ ಕರಿತಾನೆ ಇರ್ಲಿಲ್ಲ. ಅದ್ ಹೇಳ್ತಾನೆ ಸುಕುನ ಇದನ್ನು ಮೊಹರೋಗ ಚಕ್ರ ಏನಿದೆಯೋ ಅದನ್ನ ತನ್ನ ತಲೆ ಮೇಲೆ ಸಮನ್ ಮಾಡ್ತಾನೆ. ಅಂಡ್ ಇಲ್ಲಿ ಬಾ ಇದೆ ಸ್ಟ್ರಾಂಗೆಸ್ಟ್ ಅಂತ ಹೇಳ್ಬಿಟ್ಟು ತನ್ನ ಡೊಮೈನ್ ನ ಓಪನ್ ಮಾಡಕ್ ಹೋಗ್ತಾನೆ. ಬಟ್ ಸುಕುನ ಡೊಮೈನ್ ಇಲ್ಲಿ ಕಂಪ್ಲೀಟ್ ಆಗಕ್ಕಿಂತ ಮುಂಚೆನೆ ಒಡೆದೋಗುತ್ತೆ. ಅವ್ನ್ ಮೂಗು ಬಾಯಿ ಕಣ್ಣಲ್ಲಿ ಕೂಡ ರಕ್ತ ಬರುತ್ತೆ. ಇಲ್ಲಿ ಇದೇಗಾಯ್ತು, ಮೆಗುಮಿ ಸೋಲಿಗೆ ಇಲ್ಲಿ ಅನ್ಲಿಮಿಟೆಡ್ ವೈಡ್ ಹಿಟ್ ಆದಾಗ ಅದೇ ಟೈಮ್ ಅಲ್ಲಿ ಸ್ವಲ್ಪ ಹೊತ್ತಿಗೆ ಸುಕುನಾಗೂ ಕೂಡ 10 ಸೆಕೆಂಡ್ ವರೆಗೂ ಹಿಟ್ ಆಗಿತ್ತು. ಗೋಚೈತನ್ಯ ಸುಕುನ ಮೇಲೆ 10 ಸೆಕೆಂಡ್ ಹೊಡೆದಿದ್ದಕ್ಕೆ ಅವನ್ ಬ್ರೈನ್ ಪೂರಾ ಫ್ರೈ ಆಗೋಯ್ತಲ್ಲೇ. ಒಂದ್ ಚೂರ್ ಯೋಚನೆ ಮಾಡಿ ಮೆಗುಮಿಗೆ ಏನಾಗಿರೋಣ. ನೆಕ್ಸ್ಟ್ ಗೋಜೋ ಇಲ್ಲಿ ಹೇಳ್ತಾನೆ, ನನ್ ಸ್ಟೂಡೆಂಟ್ಸ್ ನೋಡ್ತಿದ್ದಾರೆ, ಸೊ ವಡೆ ತಿನ್ನಕ್ ರೆಡಿ ಆಗಿ ಅದ್ ಹೇಳ್ಬಿಟ್ಟು ಸುಕುನಾಗ್ ಮಾಡ್ತಾನಲ್ಲ ಪಂಚ್ ಮೇಲ್ ಪಂಚು. ಗೋಜೈತನ್ಯ ಸುಕುನ ಒಂದು ಕಸದ ಬಿಲ್ಡಿಂಗ್ ಮೇಲೆ ಎಸಿತಿರ್ತಾನೆ, ಬಿಲ್ಡಿಂಗ್ ಉಜ್ತಿರ್ತಾನೆ, ಒಳ್ಳೆ ಫುಟ್ಬಾಲ್ ತರ ಒಂದ್ ಅದ್ಲಾಗಿತ್ಲಾಗ ಎಸಿದಿರ್ತಾನೆ. ಚೆನ್ನಾಗಿ ನಿಜವಾಗ್ಲೂ ಉಗ್ಲಾಕೊಂಡ್ ಕೊಡ್ತಿರ್ತಾನೆ ಇಲ್ಲಿ. ಅಂಡ್ ನಾನ್ ಹೇಳ್ಬೇಕ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಅಲ್ಲಿ ಗೋಜೈತನ್ಯ ಟಾಪ್ ಆಗಿ ಬರ್ತಾನೆ. ಅಲ್ಲ ಗೋಜೈತನ್ಯ ಸುಕುನ ಯಾವ ತರ ಮರ್ಯಾದೆ ತೆಗಿತಾನ ಅಂದ್ರೆ ಅವನು ನಿಜವಾಗ್ಲೂ ಒಂದು ತಿಗಣೆ ತರ ಹೊಸ್ಕಾಕ್ ಹೋಗ್ತಾನೆ. ಶಾಡೋ ಕ್ಲೋನ್ ಯೂಸ್ ಮಾಡಿ ಹೊಡಿತಾನೆ ಸುಕುನಾಗೆ. ಬಟ್ ಕಿಂಗ್ ಸುಕುನ ಅವನ್ ತಲೆ ಮೇಲೆ ಮೊಹರೋಗ ಚಕ್ರ ಇದೆ, ಅದು ಒಂದ್ ಸರಿ ತಿರುಗುತ್ತೆ. ಆಗ್ಲೇ ಗೋಜೋ ಇಲ್ಲಿ ಹೇಳ್ತಾನೆ, ಇನ್ನು 3 ಸರಿ ತಿರ್ಗಕ್ಕಿಂತ ಮುಂಚೆ ಸುಕುನ ಗೇಮ್ ಓವರ್ ಮಾಡ್ಬೇಕು ನಾನು. ನೆಕ್ಸ್ಟ್ ಫೈಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಒನ್ ಸೈಡೆಡ್ ಸುಕುನ ಇಲ್ಲಿ ಫುಲ್ ಡಿಫೆನ್ಸ್ ಆಗಿದ್ದ, ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಗೋಜೋ ಇದ್ದನು ನಿಜವಾಗ್ಲೂ 1 ಸೆಕೆಂಡ್ ವೇಸ್ಟ್ ಮಾಡ್ದಿಲ್ದಲೆ ಸುಕುನಾಗೆ ಚಚ್ತಿರ್ತಾನೆ. ಆಗ್ಲೇ ಸೆಕೆಂಡ್ ಸ್ಪಿನ್ ಕೂಡ ಆಗುತ್ತೆ, ಥರ್ಡ್ ಸ್ಪಿನ್ ಕೂಡ ಆಗುತ್ತೆ. ಅಂಡ್ ಎಲ್ಲ ಇಲ್ಲಿ ಶಾಕ್ ಆಗೋಗ್ತಾರೆ. ಇನ್ನೇನಾದ್ರೂ 1 ಸ್ಪಿನ್ ಹೊಡಿತು ಅಂದ್ರೆ ಗೋಜೋ ಇನ್ಫಿನಿಟಿನೂ ಕೂಡ ಮೊಹರೋಗ ಅಡಾಪ್ಟ್ ಮಾಡ್ಕೊಂತಾನೆ. ಇದಾದ್ರೆ ಗೋಜೋ ಡೊಮೈನು ಟೆಕ್ನಿಕ್ ಏನಿದ್ಯೋ ಅದು ಮೊಹರೋಗದ ಮೇಲೆ ವರ್ಕ್ ಆಗಲ್ಲ. ಇನ್ನೊಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಗೋಜೋ ಟೆಕ್ನಿಕ್ ಏನಿದ್ಯೋ ಅದು ಯೂಸ್ಲೆಸ್ ಆಗೋಗುತ್ತೆ. ಬಟ್ ಗೋಜೋ ಇದನ್ನ ಆಗಾಗ ಬಿಡಲ್ಲ. ಅವ್ನ್ ತನ್ನ ಬ್ರೈನ್ ಯೂಸ್ ಮಾಡ್ಬಿಟ್ಟು ಬಿಲ್ಡಿಂಗ್ ಹಿಂದೆಯಿಂದ ರಿವರ್ಸಲ್ ರೆಡ್ ಹೊಡಿತಾನೆ ಸುಕುನಾಗೆ. ಅಂಡ್ ಈ ಅಟ್ಯಾಕ್ ಇಂದ ನಿಜವಾಗ್ಲೂ ಸುಕುನ ಇದ್ದ ಸಖತ್ ಬರ್ನ್ ಆಗಿ ಹೋಗ್ತಾನೆ. ಅಂಡ್ ಅವನಿಗೆ ಚೆನ್ನಾಗಿ ಅಟ್ಯಾಕ್ ಇಲ್ಲಿ ಬಿದ್ದಿತ್ತು ಡೈರೆಕ್ಟ್ ಆಗಿ. ಬಟ್ ಮುಂದೆ ಅವ್ನು ನೋಡ್ತಾನೆ, ಮುಂದೆ ಗೋಜೋ ಇದ್ದನು ಬ್ಲಾಕ್ ಫ್ಲಾಶ್ ತಗೊಂಡು ರೆಡಿ ಇದ್ದಾನೆ ಅವ್ರಿಗೆ ಕುಟ್ಟಕ್ಕೆ. ಗೋಜೋ ಇದ್ದನು ಸುಕುನ ಎದೆ ಹೊಡಿತಾನೆ ಅದ್ರೋಗಂಗೆ ಬ್ಲಾಕ್ ಫ್ಲಾಶ್ ನ. ಅಂಡ್ ಸುಕುನ ಇದ್ದನು ಈ ಡ್ಯಾಮೇಜ್ ಇಂದ ಫುಲ್ ಜ್ಞಾನ ತಪ್ಪೋಗ್ತಾನಲ್ಲಿ. ಅವ್ನ್ ತಲೆ ಮೇಲಿರೋ ಚಕ್ರನೂ ಕೂಡ ಕೆಳಗ್ ಬೀಳುತ್ತೆ. ಬಟ್ ಇಲ್ಲಿ ನಡೆಯುತ್ತೆ ಒಂದು ಮಿಸ್ಟೇಕ್. ಮೊಹರೋಗ ಚಕ್ರ ಏನಿದೆಯೋ ಅದು ಕೆಳಗ್ ಬೀಳ್ತಾ ಇರ್ಬೇಕಾದ್ರೆ ಸ್ಪಿನ್ ಆಗೋಗುತ್ತಲ್ಲಿ. ಅಂದ್ರೆ 4 ಸ್ಪಿನ್ ಇಲ್ಲಿ ಕಂಪ್ಲೀಟ್. ಅಂಡ್ ಶಾಡೋಸ್ ಇಂದ ಅಪಿಯರ್ ಆಗ್ತಾನೆ ಜನರಲ್ ಮೊಹರೋಗ. ಅಂಡ್ ಸುಕುನಾಗೂ ಇಲ್ಲಿ ಜ್ಞಾನ ಬರುತ್ತೆ. ಸೊ ಇಲ್ಲಿ 2v1 ಸ್ಟಾರ್ಟ್. ಮೊಹರೋಗ ಇದ್ದನು ಗೋಜೋ ಮೇಲೆ ಇಲ್ಲಿ ಅಟ್ಯಾಕ್ ಮಾಡಬಹುದು. ಹಾಗೆ ಸುಕುನ ಇದ್ದನು ಮೊಹರೋಗ ಒಂಚೂರು ಸಪೋರ್ಟ್ ಮಾಡ್ತಿರ್ತಾನೆ, ಡಿಫೆಂಡ್ ಮಾಡ್ತಿರ್ತಾನೆ. ಇಲ್ಲಿ ಗೋಜೋ ಎನರ್ಜಿ ಕಮ್ಮಿ ಇದೆ, ಸೊ ಅವ್ನ ಎನರ್ಜಿ ಔಟ್ಪುಟ್ ನ ಜಾಸ್ತಿ ಮಾಡಕ್ಕೆ ಅವನೊಂದು ತರ ಹೇಳ್ತಾನೆ. ಫಸ್ಟ್ ಸ್ಟಾರ್ಟಿಂಗ್ ರಿಚುವಲ್ ಮಾಡಿದ್ರಲ್ಲ ಆ ಮಂತ್ರ ಹೇಳಿ ನೆಕ್ಸ್ಟ್ ಮೊಹರೋಗ ಜೊತೆ ಫೈಟ್ ಮಾಡ್ತಾನೆ. ಅಂಡ್ ಇಲ್ಲಿ ಗೋಜೋ ಪಂಚ್ ಏನಿದೆ ನಿಜವಾಗ್ಲೂ ಮೊಹರೋಗ ಸಖತ್ ಹರ್ಟ್ ಆಗ್ತಿರುತ್ತೆ. ಆಗ್ಲೇ ಗೋಜೋ ಇಲ್ಲಿ ಯೋಚನೆ ಮಾಡ್ತಾನೆ, ತನ್ನ ರಿವರ್ಸಲ್ ರೆಡ್ ಇಂದ ಮೊಹರೋಗ ಹೊಡೆದ್ಬಿಟ್ಟು ಅವನನ್ನ ಮಲಗ್ಸನ. ಬಟ್ ಗೋಜೋ ಇಲ್ಲಿ ಹೇಳ್ತಾನೆ, ನೀವಿಬ್ರು ನನ್ನ ಒಬ್ಬನ ಮೇಲೆ ಹೆಂಗ್ ಫೈಟ್ ಮಾಡಕ್ ಬರ್ತಿದ್ದೀರಾ, ಇದು ಅನ್ಫೇರ್. ಬಟ್ ಸುಕುನ ಇದ್ದಾನೆ ಇಲ್ಲಿ ಹೇಳ್ತಾನೆ, ಇದು 2v1 ಇದು 3v1. ಸುಕುನ ಹಾಗೆ ಒಂದು ನ್ಯೂ ಶಿಕಿಗಾಮಿನ ಸಮನ್ ಮಾಡ್ತಾನೆ. ಅದ್ರ ಹೆಸರು ಆಗಿತ್ತು ಬ್ರೋ ಲುಕ್ ಅಟ್ ದಿಸ್ ಪ್ಯಾನಲ್, ವಾಟ್ ಅ ಬ್ಯಾಂಗರ್ ದಿಸ್ ಇಸ್. ನೆಕ್ಸ್ಟ್ ಈ 3 ಜನ ಗೋಜೋ ಮೇಲೆ ಅಟ್ಯಾಕ್ ಮಾಡ್ತಾರೆ. 1v3 ನಡೀತಿದೆ ಇಲ್ಲಿ. ಈ 3 ಜನ ಗೋಜೋ ಸಖತ್ ಪ್ರಾಬ್ಲಮ್ ಕೊಡ್ತಿದ್ದಾರೆ. ಅಂದ್ರೆ 3 ಜನ ಇದಾರೆ ಸಖತ್ ಸ್ಟ್ರಾಂಗ್ ಇರೋರು. ಗೋಜೋ ಪ್ರಾಬ್ಲಮ್ ಹಾಗೆ ಆಗುತ್ತೆ. ಅಂಡ್ ಈ ಫೈಟ್ ನಡುವೆ ಗೋಜೋ ಇದನ್ನು ಮೊಹರೋಗ ಮೇಲೆ ರಿವರ್ಸಲ್ ರೆಡ್ ಹೊಡಿತಾನೆ. ಬಟ್ ಆದ್ರಿಂದ ಮೊಹರೋಗ ಏನು ಎಫೆಕ್ಟ್ ಆಗಲ್ಲ. ಅಂದ್ರೆ ಅವ್ನ್ ಡ್ಯೂರೇಬಿಲಿಟಿ ಸಖತ್ ಜಾಸ್ತಿ ಇದೆ. ಸೊ ಇಲ್ಲಿ ಇವ್ರ 3 ಜನದ ಮೇಲೆ ಗೋಜೋಗೆ ಇಲ್ಲಿ ಫೈಟ್ ಮಾಡಕ್ ಆಗಲ್ಲ ಎಂಡ್ ಟು ಎಂಡ್. ಸೊ ಇವ್ರ 3 ಜನನ್ನು ಒಂದೇ ಅಟ್ಯಾಕ್ ಅಲ್ಲಿ ಹೊಡಿಬೇಕು ಅಂದ್ರೆ ಅವ್ನ್ ಸ್ಟ್ರಾಂಗೆಸ್ಟ್ ಟೆಕ್ನಿಕ್ ನ ಯೂಸ್ ಮಾಡ್ಬೇಕು. ಅದೇನಂದ್ರೆ ಹೋಲೋ ಪರ್ಪಲ್. ಅದೊಂದೇ ಚಾನ್ಸ್ ಗೋಜೋ ಹತ್ರ ಇರೋದಿಲ್ಲಿ. ಅಂಡ್ ಗೋಜೋ ಇಲ್ಲಿ ಹೋಲೋ ಪರ್ಪಲ್ ನ ರೆಡಿ ಮಾಡಕ್ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳಿ ಸುಕುನಾಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಅಂಡ್ ಸುಕುನ ಇಲ್ಲಿ ಮೊಹರೋಗ ಆರ್ಡರ್ ಮಾಡ್ತಾನೆ, ಮೊಹರೋಗ ಜಲ್ದಿ ಹೊಡೆದಾಕ ಅವನನ್ನ. ಅಂಡ್ ಮೊಹರೋಗ ನೆಕ್ಸ್ಟ್ ಮಾಡ್ತಾನಲ್ಲ, ಅವ್ನ್ ತನ್ನ ತಲೆ ಮೇಲಿರೋ ವೀಲ್ ತೆಗೆದು ಗೋಜೋ ಮೇಲೆ ಹೊಡಿತಾನೆ. ಅದರಿಂದ ಗೋಜೋ ರೈಟ್ ಹ್ಯಾಂಡ್ ನಿಜವಾಗ್ಲೂ ಕಟ್ ಆಗುತ್ತಲ್ಲಿ. ಅಂಡ್ ಇದು ನೋಡ್ಬಿಟ್ಟು ಎಲ್ಲ ಸ್ಟೂಡೆಂಟ್ ಎದ್ರೋದ್ರು. ಬಟ್ ಗೋಜೋ ಇದ್ದಾನೆ ನಿಜವಾಗ್ಲೂ ಎದ್ರಲಿಲ್ಲ. ಅವ್ನ್ ಲಿಟ್ರಲಿ ಸ್ಮೈಲ್ ಮಾಡ್ತಿದ್ದ. ನೆಕ್ಸ್ಟ್ ಈ ತರ ಮಾಡಿದ್ದಕ್ಕೆ ಒಂದು ಗಿಫ್ಟ್ ಕೊಡ್ತಾನೆ ಅಗಿತೋಗೆ, ಮ್ಯಾಕ್ಸಿಮಮ್ ಔಟ್ಪುಟ್ ಬ್ಲೂ. ಅದು ಹೊಡೆದ್ಬಿಟ್ಟು ಅಗಿತೋ ಇಲ್ಲಿ ಎಕ್ಸಿಟ್ ಆಗಿ ಹೋಗ್ತಾಳೆ ಅಲ್ಲಿಂದ. ಅಂಡ್ ಇಲ್ಲಿ ಕಂಟಿನ್ಯೂಸ್ ಬ್ಲಾಕ್ ಫ್ಲಾಶ್ ನ ಯೂಸ್ ಮಾಡ್ತಾನೆ ಸುಕುನ ನೆಕ್ಸ್ಟ್. ಅಂಡ್ ಅದ್ರಿಂದ ಗೋಜೋ ಕರ್ಸಿಡ್ ಟೆಕ್ನಿಕ್ ಏನಿದ್ಯೋ ಅದು ಹೀಲ್ ಆಗುತ್ತೆ. ನೋಡಿ ಬ್ಲಾಕ್ ಫ್ಲಾಶ್ ಹೊಡೆದ್ರಿ ಅಂದ್ರೆ ನಿಮ್ ಎನರ್ಜಿ ಏನಿದ್ಯೋ ಅದು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಕಂಟಿನ್ಯೂಸ್ ಬ್ಲಾಕ್ ಫ್ಲಾಶ್ ಹೊಡೆದಿದ್ರಿಂದ ಗೋಜೋನು ಕೂಡ ಇಲ್ಲಿ ಇನ್ಸ್ಟೆಂಟ್ಲಿ ಹೀಲ್ ಆಗ್ತಿರ್ತಾನೆ. ನಮಗೆ ಇಲ್ಲಿ ರಿವೀಲ್ ಆಗುತ್ತೆ ವಿತ್ ಇನ್ 1000 ವರ್ಷದಲ್ಲಿ ಫಸ್ಟ್ ಟೈಮ್ ಕಿಂಗ್ ಆಫ್ ಕರ್ಸಸ್ ನರ್ವಸ್ ಆಗಿದ್ದಾನೆ ಫೈಟ್ ನಡುವೆ. ನೆಕ್ಸ್ಟ್ ಗೋಜೋ ಇಲ್ಲಿ ಬ್ಲಾಕ್ ಫ್ಲಾಶ್ ಮಳೆನೆ ಸುರಿಸ್ಬಿಡ್ತಾನೆ. ಬಟ್ ಮೊಹರೋಗ ಇದ್ದಾನೆ ಸುಕುನ ಸೇವ್ ಮಾಡ್ತಿರ್ತಾನೆ. ನಿಜವಾಗ್ಲೂ ಒಂದು ಬ್ಲಾಕ್ ಫ್ಲಾಶ್ ಸುಕುನಾಗಿ ಹಿಟ್ ಆಗಕ್ ಬಿಡಲ್ಲ ಇವನು. ಅವ್ನ್ ಡ್ಯೂರೇಬಿಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬಿಡ್ರಿ. ಬಟ್ ಸುಕುನ ಇದ್ದನು ಗೋಜೋ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾನೆ. ಬಟ್ ಗೋಜೋ ಇದ್ದನು ಸುಕುನ ಕೈ ಹಿಡ್ಕೊಂಡ್ಬಿಟ್ಟು ತಿರುಗಿಸಿ ಮೊಹರೋಗನ್ ಮೇಲೆ ಹೊಡಿತಾನೆ. ಅಂಡ್ ಹೊಡೆದ್ಬಿಟ್ಟು ಅವ್ರ ಮೇಲೆ ಬ್ಲಾಕ್ ಫ್ಲಾಶ್ ಹೊಡಿಯಕ್ ಆಗ್ಲೇ ಬರ್ತಾನೆ. ಬಟ್ ಮೊಹರೋಗ ಡಿಫೆಂಡ್ ಮಾಡ್ಬಿಟ್ಟು ಸುಕುನ ಸೇವ್ ಮಾಡ್ತಾನೆ.
ಮಾಡ್ತಾನೆ. ಬಟ್ ಗೋಜೋ ಬ್ಲಾಕ್ ಫ್ಲಾಶ್ ಇಂಪ್ಯಾಕ್ಟ್ ಏನಿತ್ತು, ಅವ್ರು ಬಿಲ್ಡಿಂಗ್ ಹೊಡ್ಕೊಂಡ್ಬಿಟ್ಟು ಇನ್ನೊಂದು ಬಿಲ್ಡಿಂಗ್ ಮೇಲೆ ಬೀಳ್ತಾರೆ. ನೆಕ್ಸ್ಟ್ ಗೋಜೋ ಮಾಡ್ತಾನಲ್ಲ, ಅವ್ನ್ ರಿವರ್ಸಲ್ ರೇಟ್ ನ ಮ್ಯಾಕ್ಸಿಮಮ್ ಔಟ್ ಮಾಡಿ ಆಕಾಶಕ್ಕೆ ಡೈರೆಕ್ಟ್ ಹೊಡಿತಾನೆ. ಅವ್ನ್ ಆಕಾಶಕ್ಕೆ ಯಾಕೆ ಹೊಡೆದ ಅಂದ್ರೆ ಅಗಿತೋನ ಹೊಡೆದಿದ್ನಲ್ಲ ಮ್ಯಾಕ್ಸಿಮಮ್ ಔಟ್ಪುಟ್ ಬ್ಲೂ, ಅದಿನ್ನು ಕ್ಯಾನ್ಸಲ್ ಆಗಿಲ್ಲ, ಅದು ಆಕಾಶದಲ್ಲೇ ಇದೆ. ಸೊ ಇದಕ್ಕೆ ಈಗ ಗೋಜೋ ಇದನ್ನ ರಿವರ್ಸಲ್ ರೆಡ್ ನ ಬಿಟ್ಟ. ಅಂಡ್ ರೆಡ್ ಬ್ಲೂ ಮಿಕ್ಸ್ ಆದ್ರೆ ಏನ್ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತು. ಬಟ್ ಸುಗುನಾಗಿ ಇದೆಲ್ಲ ಟ್ರಿಕ್ಸ್ ಗೊತ್ತಾಗತ್ತಿಲ್ಲ. ಅವನಿಲ್ಲಿ ಮೊಹರೋಗಂಗ್ ಆರ್ಡರ್ ಮಾಡ್ತಾನೆ, ಅದನ್ನ ತಡಿ ಏನಾದ್ರೂ ಸರಿ ಅಂತವ. ಬಟ್ ಮೊಹರೋಗನ್ ಮುಂದೆ ಆಗ್ಲೇ ಗೋಜೋ ಬರ್ತಾನೆ. ಅವ್ನ್ ಮೊಹರೋಗಂಗ್ ಇಲ್ಲಿ ಒಂದು ಪಂಚ್ ಹೊಡೆದ್ಬಿಟ್ಟು ದೂರ ಕಳಿಸ್ತಾನೆ. ಆಗ್ಲೇ ಸುಕುನ ಇದ್ದನು ಹಿಂದೆಯಿಂದ ಪಿಯರ್ಸಿಂಗ್ ಬ್ಲಡ್ ಹೊಡಿತಾನೆ ಬ್ಲೂಗೆ. ಬಟ್ ಇಟ್ಸ್ ಟೂ ಲೇಟ್. ಗೋಜೋ ಇಲ್ಲಿ ಆ ಬ್ಲೂ ಬಾಲ್ ನ ಮ್ಯಾಕ್ಸಿಮಮ್ ಔಟ್ಪುಟ್ ನ ಜಾಸ್ತಿ ಮಾಡೋದಕ್ಕೆ ಮಂತ್ರ ಹೇಳ್ತಿರ್ತಾನೆ. ಆಗ್ಲೇ ಇಲ್ಲಿ ರೆಡ್ ಬ್ಲೂ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ಗೋಜೋ ಇಲ್ಲಿ ಹೇಳ್ತಾನೆ ಹೋಲೋ ಪರ್ಪಲ್. ನೆಕ್ಸ್ಟ್ ಫ್ಲಾಶ್ ಪವರ್ ಎಷ್ಟಿತ್ತಂದ್ರೆ ಪೂರಾ ಶಿಂಜಿಕುದಲ್ಲಿ ಏನೇನ್ ಬಿಲ್ಡಿಂಗ್ ಇದೆಯೋ ಅದೆಲ್ಲ ಒಡೆದೋದ್ವು. ಬಟ್ ಗೋಜೋ ಇಲ್ಲಿ ತನ್ನ ಟೆಕ್ನಿಕ್ ನ ತನ್ನ ಮೇಲೆ ತಗೊಂಡಿದ್ದಾನೆ. ಅವನಿಗೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಟ್ ಸುಕುನ ಅಣ್ಣ ನನ್ನ ಕೈಲಿ ಆಗ್ತಿಲ್ಲ ಅಣ್ಣ, ಅವ್ರ ಪರಿಸ್ಥಿತಿ ನೋಡಿ. ಆಗ್ಲೇ ಗೋಜೋ ಇದ್ದನು ಕಾನ್ಫಿಡೆಂಟ್ಲಿ ತನ್ನನ್ನು ತಾನು ಹೀಲ್ ಮಾಡ್ಕೊಂತಿರ್ತಾನೆ. ನಾಕ್ ಬ್ಲಾಕ್ ಫ್ಲಾಶ್ ಕಂಟಿನ್ಯೂಸ್ ಹೊಡೆದಿರೋದಕ್ಕೆ ಅವ್ನ ಹೀಲಿಂಗ್ ಪವರ್ ಇನ್ನೂ ಜಾಸ್ತಿ ಆಯ್ತು. ಅವನಿಲ್ಲಿ ಇನ್ನೂ ಜಾಸ್ತಿ ಬೇಗನೆ ಹೀಲ್ ಆಗ್ತಿದ್ದಾನೆ. ಅಂಡ್ ಸುಕುನ ಪರಿಸ್ಥಿತಿ ನಿಜವಲ್ಲ ಅದ್ಗೆಟ್ ಹೋಗ್ತಿದೆ. ಅವ್ನು ಇಲ್ಲಿ ಹೀಲ್ ಆಗ್ತಿಲ್ಲ. ಅವನ್ ಸ್ಥಿತಿ ನೋಡಿ ಕೈ ಕಟ್ ಆಗೋಗಿದೆ. ಅವ್ನ್ ಪೂರಾ ಬಾಡಿ ಸುಟ್ಟೋಗಿದೆ. ಇವನಿಗೆ ಸುಮ್ನೆ ಟೈಟ್ಲ್ ಕೊಟ್ಟಿದ್ರ ಕಿಂಗ್ ಆಫ್ ಕರ್ಸಸ್ ಅಂತ. ಬಟ್ ರಿಲ್ಯಾಕ್ಸ್ ಬಾಯ್ಸ್, ರಿಲ್ಯಾಕ್ಸ್. ರಿಸಲ್ಟ್ ಇಲ್ಲಿ ಗೋಜೋ ವಿನ್ಸ್ ಅಂತಾನೆ ಬರುತ್ತೆ. ನರೇಟರ್ ಕೂಡ ಹೇಳಿರ್ತಾರೆ ಗೋಜೋ ಇಲ್ಲಿ ವಿನ್ ಆಗಿದ್ದಾನೆ. ಬಟ್ ಸುಕುನ ಅವನಿಗೆ ಸ್ಟ್ರಾಂಗೆಸ್ಟ್ ಸೋರ್ಸರರ್ ಇನ್ ದ ಹಿಸ್ಟ್ರಿ ಅಂತ ಹೇಳಿ ಸುಮ್ನೆ ಟೈಟಲ್ ಕೊಟ್ಟಿಲ್ಲ. ಅದ್ ಯಾಕೆ ಅಂತ ಹೇಳಿ ನಿಮಗೆ ಇಲ್ಲಿ ರಿವೀಲ್ ಆಗುತ್ತೆ ನೋಡ್ರಿ. ನಾವು ಈ ಚಾಪ್ಟರ್ ಎಂಡ್ ಆಗಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇದು ನೋಡ್ತೀವಿ. ದ ರಿಯಲ್ ವಿನ್ನರ್ ಈ ಸುಕುನ. ಅವನು ಅಟ್ಯಾಕ್ ಮಾಡಿ ಗೋಜೋನ 2 ತುಂಡು ಮಾಡಾಕಿದ್ದಾನೆ. ಅಂಡ್ ಇಲ್ಲಿ ಏನಾಯ್ತು ಹೇಗೆ ಅಂತ ಹೇಳಿ ಈ ಟಿಸ್ಟ್ ಮೇಲೆ ಎಷ್ಟೋ ಜನಕ್ಕೆ ಅರ್ಥ ಆಗಿರಲ್ಲ ಇಲ್ಲಿ. ಸೊ ಮೊಹರೋಗ ಏನಿದಾನ ಅವನು ಬರೀ ಟೆಕ್ನಿಕ್ ನ ಅಡಾಪ್ಟ್ ಮಾಡ್ಕೊಳ್ಳಲ್ಲ, ಅವನು ಟೆಕ್ನಿಕ್ ನ ಅಡಾಪ್ಟ್ ಮಾಡ್ಕೊಂಡಿರೋದನ್ನ ಇನ್ನು ಇಂಪ್ರೂವೈಸ್ ಮಾಡ್ತಾನೆ. ಅವ್ರ ಟೆಕ್ನಿಕ್ ನ ಸರ್ಪಾಸ್ ಮಾಡ್ತಾನೆ. ಸೊ ಇಲ್ಲಿ ಗೋಜೋ ಇನ್ಫಿನೈಟ್ ಏನಿದೆಯೋ ಅದನ್ನ ಅಡಾಪ್ಟ್ ಮಾಡ್ಕೊಂಡಾಗ ಮೊಹರೋಗ ಇದ್ದನು ಅಲ್ಲೇ ನಿಲ್ಲಲ್ಲ, ಅದನ್ನ ಇನ್ನು ಇಂಪ್ರೂವ್ ಮಾಡ್ತಾನೆ, ಇಂಪ್ರೂವೈಸ್ ಮಾಡ್ತಾನೆ ಇರ್ತಾನೆ. ಅಡಾಪ್ಟ್ ಮಾಡಿ ಮಾಡಿ ಅವನಿಲ್ಲಿ ಒಂದು ಟೆಕ್ನಿಕ್ ನ ಕಂಡುಹಿಡಿತಾನೆ. ಅವ್ನ್ ಬರೀ ಖಾಲಿ ಗೋಜೋ ಇನ್ಫಿನೈಟ್ ನ ಕಾಪಿ ಮಾಡ್ಕೊಳ್ಳಲ್ಲ, ಅವ್ನ್ ಅಕ್ಕಪಕ್ಕ ಏನಿದೆಯೋ ಅವನ ಎನ್ವಿರಾನ್ಮೆಂಟ್ ಪೂರಾ ವರ್ಲ್ಡ್ ನ ಅಡಾಪ್ಟ್ ಮಾಡ್ಕೊಂತಾನೆ. ಸೊ ಇಲ್ಲಿ ಗೋಜೋ ಎಲ್ಲಿವರೆಗೂ ಈ ವರ್ಲ್ಡ್ ಅಲ್ಲಿ ಇರ್ತಾನೋ ಅವ್ನ್ ಇನ್ಫಿನಿಟಿ ಕೆಲ್ಸಕ್ಕೆ ಬರಲ್ಲ. ಸೊ ಇಲ್ಲಿ ಕಟ್ ಹೊಡೆದ್ರೆ ವರ್ಲ್ಡ್ ಜೊತೆ ಗೋಜೋನ ಇಲ್ಲಿ ಕಟ್ ಆಗೋಗ್ತಾನೆ. ಸೊ ಇದೇ ಇನ್ಫಾರ್ಮೇಶನ್ ಮೊಹರೋಗ ಇದ್ದನು ಪರ್ಪಲ್ ಅಟ್ಯಾಕ್ ಬೀಳಕ್ಕಿಂತ ಮುಂಚೆ ಸುಕುನಾಗೆ ಕಳಿಸ್ತಾನೆ. ಈ ಬ್ಲೂ ಪ್ರಿಂಟ್ ಸಿಕ್ಕಾದ ಮೇಲೆ ಸುಕುನ ಇದ್ದನು ವರ್ಲ್ಡ್ ಕಟ್ಟಿಂಗ್ ಸ್ಲಾಶ್ ನ ಹೊಡಿತಾನೆ ಗೋಜೋ ಮೇಲೆ. ಅಂಡ್ ಹೊಡೆದು ಗೋಜೋ ಬಾಡಿನ 2 ತೂಕಡ ಮಾಡಾಕ್ತಾನೆ. ಅಂಡ್ ಆ ಹೀಲ್ ಪಾಲ್ ಆಗಲ್ಲ ಈಗ ಗೋಜೋ. ಅವ್ನ್ ರಿಯಲ್ ಆಗಿ ಸತ್ತೋದ. ಅವ್ನ ಆಫ್ಟರ್ ಲೈಫ್ ಕೂಡ ಇಲ್ಲಿ ತೋರಿಸಿದ್ದಾರೆ ಅವ್ನ ಫ್ರೆಂಡ್ಸ್ ಜೊತೆ. ಇಲ್ಲಿ ಸುಕುನ ಇದ್ದನು ಡೈಲಾಗ್ ಹೇಳ್ತಾನೆ. ಅವನು ಅಕ್ನಾಲೆಡ್ಜ್ ಮಾಡ್ಕೊಂತಾನೆ ಗೋಜೋನ. ನನ್ ಲೈಫ್ ಇರೋವರೆಗೂ ನಾನ್ ನಿನ್ನಂತ ಫೈಟರ್ ನೋಡಿಲ್ಲ, ನಾನ್ ನಿನ್ನನ್ ಮರಿಯಲ್ಲ ಗೋಜೋ ಸಾತುರೋ. ಅವ್ನು ಹೊಗಳ್ತಾನೆ. ಅಂಡ್ ರೆಸ್ಟ್ ಇನ್ ಪೀಸ್ ಗೋಜೋ ಸಾತುರೋ, ನಿಮ್ಮನ್ನ ನಾವು ಯಾವತ್ತು ಮರೆಯಲ್ಲ. ಸೊ ಇಲ್ಲಿಗೆ ಈ ಚಾಪ್ಟರ್ ಎಂಡು. ಅಂಡ್ ಮುಂದೆ ನಡಿಯೋದು ಮಾತ್ರ ಮೆಸಾಕರು. ಅಂಡ್ ಅದು ನೋಡ್ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಅಂಡ್ ಈ ವಿಡಿಯೋ ಮಾಡೋದು ಸಗ ಜಾಸ್ತಿ ವರ್ಕ್ ಮಾಡಿದ್ದೀನಿ. ಸೊ ಪ್ಲೀಸ್ ನನ್ನ ಕಷ್ಟಕ್ಕೆ ಒಂಚೂರು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ. ಸೊ ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.